ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಮಸ್ಕಾರ. ಇದು ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಪವರ್ಡ್ ಬೈ ಋಷಿಕೇಶ್ ಭೃಂಗಾ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಿಕೆ ಪುಡಿ. ವೀಕ್ಷಕರೇ, ಪ್ರತಿದಿನ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ಕೂಡ ನಮ್ಮ ಗುರುಜಿಯವರು ಈ ದಿನದಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಹಾಗೆಯೇ ನಿಮ್ಮ ರಾಶಿಗಳಲ್ಲಿರುವಂತಹ ಫಲಾಫಲಗಳೇನು, ಏನಾದರೂ ದೋಷಗಳು ಇದೆಯಾ, ಆ ದೋಷಗಳಿಗೆ ಪರಿಹಾರ ಏನು ಅನ್ನೋದನ್ನ ಪ್ರತಿದಿನ ಕೂಡ ತಿಳಿಸ್ತಾ ಬರ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಿಮ್ಮ ಪತ್ರಗಳಿಗೆ ಸ್ಪಂದಿಸೋದು, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಸ್ವರ ತರಂಗದ ಮೂಲಕ ಸೂಕ್ತ ಪರಿಹಾರಗಳನ್ನು ನೀವು ಮಾಡಬೇಕಾಗಿರುವಂತಹ ಆಚರಣೆ ಏನು, ಅನುಷ್ಠಾನ ಏನು, ಆ ರೀತಿ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ, ನಿಮ್ಮ ಸಮಸ್ಯೆಗಳಿಂದ ನೀವು ಯಾವ ರೀತಿ ಮುಕ್ತರಾಗಬಹುದು, ಇಂಥ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ಪ್ರತಿದಿನ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅನೇಕ ಮಹತ್ವಪೂರ್ಣವಾದ ಧಾರ್ಮಿಕ ವಿಚಾರಗಳನ್ನ ಕೂಡ ತಿಳಿಸ್ತಾ ಬಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಇವತ್ತೂ ಸಹ ನಮ್ಮ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ ಒಂದು ಮುಖ್ಯವಾದ ವಿಷಯವನ್ನ ನಾನು ನಿಮಗೆ ತಿಳಿಸಬೇಕಾಗಿದೆ. ಅದೇನು ಅಂತ ಅಂದರೆ, ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದಲ್ಲಿ ಶ್ರೀ ಸುವರ್ಣ ಗೌರಮ್ಮನವರ ವಿಸರ್ಜನಾ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಈ ದೇವಾಲಯದ ವಿಶೇಷ ಏನು ಅಂತಂದರೆ, ಈ ಅರಸೀಕೆರೆಯಲ್ಲಿರುವಂತಹ ಕಲ್ಗುಂಡಿ ಗ್ರಾಮದಲ್ಲಿರುವ ಸ್ವರ್ಣ ಗೌರಮ್ಮ ದೇವಸ್ಥಾನದ ಪ್ರಮುಖವಾದ ಅತ್ಯಂತ ವಿಶೇಷತೆಯಿಂದ ಕೂಡಿರುವಂತಹ ವಿಶೇಷ ಏನು ಗೊತ್ತಾ? ವರ್ಷಕ್ಕೆ ಒಮ್ಮೆ ಮಾತ್ರ ಈ ಕಾರ್ಯಕ್ರಮವನ್ನು ಆಚರಿಸುವಂಥದ್ದು. ಹಾಗೆಯೇ ಗೌರಿ ಮಾತೆ ಆಗಮಿಸುವ ದಿನ ಮಾತ್ರ ಈ ದೇವಸ್ಥಾನದ ಗರ್ಭಗುಡಿಯನ್ನು ತೆರೆಯಲಾಗುತ್ತೆ. ಎಷ್ಟೊಂದು ವಿಶೇಷ ಅಲ್ವಾ? ಇಂತಹ ವಿಶೇಷವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಖಂಡಿತವಾಗಿ ಆಗಮಿಸಬೇಕು. ಆ ಕಾರ್ಯಕ್ರಮದ ವಿವರಗಳು ಏನು ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಈಗಾಗಲೇ 16ನೇ ತಾರೀಕು ಬುಧವಾರದಂದು ಗೌರಿ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಬರುವ 9ನೇ ತಾರೀಕು ಅಂದರೆ ಅಕ್ಟೋಬರ್ 9ನೇ ತಾರೀಕು ಶುಕ್ರವಾರ ನಿಂತ ನಿಲುವಿನ ಶ್ರೀ ಅನ್ನಪೂರ್ಣೇಶ್ವರಿ ಸ್ವರೂಪಿಣಿ ಶ್ರೀ ಸುವರ್ಣ ಗೌರಮ್ಮನವರ ದರ್ಶನ ಕಾರ್ಯಕ್ರಮ ಇದೆ. ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ ಮತ್ತು ನವಗ್ರಹ ಹೋಮ, ಚಂಡಿ ಹೋಮವನ್ನು ಏರ್ಪಡಿಸಲಾಗಿದೆ. ನಂತರ ದಾಸ ಸಾಹಿತ್ಯ ಭಜನಾ ಮಂಡಳಿ ಚಿಕ್ಕಮಗಳೂರು ಇವರಿಂದ ಭಜನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇದೆಲ್ಲ ವಾಲೆಹಳ್ಳಿ ಮತ್ತು ಬೈರಾಪುರ ಗ್ರಾಮಸ್ಥರು ಮತ್ತು ಕಲ್ಗುಂಡಿ ಯಾದವರಹಟ್ಟಿ ಕಲ್ಲು ಸಾದರಹಳ್ಳಿ ಗ್ರಾಮಸ್ಥರಿಂದ ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮವನ್ನು ಕಲ್ಗುಂಡಿ ಗ್ರಾಮಸ್ಥ ಸಮಸ್ತ ಭಕ್ತಾದಿಗಳ ವತಿಯಿಂದ ಈ ಅದ್ಧೂರಿ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಹಾಗೆಯೇ ಶನಿವಾರ ಅಂದರೆ 10ನೇ ತಾರೀಕು ಅಕ್ಟೋಬರ್ 10 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಹರೇ ಶ್ರೀನಿವಾಸ ಮಹಿಳಾ ಭಜನಾ ಸಂಘ ಅರಸೀಕೆರೆ ಇವರಿಂದ ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಶ್ರೀ ವೀರಭದ್ರ ಸ್ವಾಮಿ ಅವರ ಗುಗ್ಗಳ ಮಹೋತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗಿಸಲಾಗುತ್ತೆ. ಹಾಗಾಗಿ 6ನೇ ತಾರೀಕು ಅಂದರೆ ಮಂಗಳವಾರ, ಅಕ್ಟೋಬರ್ 6ನೇ ತಾರೀಕು ಮಂಗಳವಾರ ನಮ್ಮ ಗುರುಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಆ ಸ್ವರ್ಣ ಗೌರಿಯ ದರ್ಶನವನ್ನು ಮಾಡ್ತಾರೆ. ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಗೌರಿ ಮಾತೆಯ ಕೃಪೆಗೆ ಪಾತ್ರರಾಗಿ ಹಾಗೆಯೇ ನಮ್ಮ ಗುರುಜಿಯವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಮ್ಮ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೆಯೇ ಚಕ್ಷುರ್ಮತಿ ವಿದ್ಯಾ ಪಂಡಿತರು ಕೂಡ ಹೌದು. ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಾದ್ರೆ ಬನ್ನಿ ನಮ್ಮ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಹಾಗಾದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಇವತ್ತು ಬುಧವಾರ, ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಇಷ್ಟೊತ್ತು ತಾವು ಗೌರಿ ಬಗ್ಗೆ ಹೇಳಿದೆ. ಹೌದು. ಆ ತಾಯಿಯ ಸಾನ್ನಿಧ್ಯದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಪವಾಡಗಳೇ ನಡೆಯುತ್ತೆ. ಪವಾಡಗಳಂದ್ರೆ ಅದು ಅಷ್ಟಿಷ್ಟಲ್ಲ. ಹೆಣ್ಣು ಮಕ್ಕಳಿಗೆ ಬೇಕಾಗಿರತಕ್ಕಂಥದ್ದೇನು? ಹೆಣ್ಣು ಮಕ್ಕಳಿಗೆ ಸೌಮಂಗಲ್ಯತನ ಗಟ್ಟಿಯಾಗಬೇಕು. ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಶೀಘ್ರವಾಗಿ ಮದುವೆ ಆಗಬೇಕು. ಸಂತಾನಕ್ಕಾಗಿ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಸಂತಾನಾಪೇಕ್ಷೆ ಈಡೇರಬೇಕು. ಹೀಗೆ ಇದಿಷ್ಟು ವಿಶೇಷತೆಗಳನ್ನು ನಾವು ಆ ಕ್ಷೇತ್ರದಲ್ಲಿ ನೋಡ್ಬೋದು. ಅದರಲ್ಲೂ ತಾಯಿಯ ಆಸ್ಥಾನದಲ್ಲಿ ಸ್ವರ್ಣಗೌರಿ ಬಂದಾಗ, ಅಂದರೆ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಸ್ವರ್ಣಗೌರಿ ಅನುಷ್ಠಾನ ಆ ಕಾಲದಲ್ಲಿ ತರಿತಕ್ಕಂತಹ ಬಾಗಿಲು. ಅಂದರೆ ಆ ದೇವಸ್ಥಾನ ವರ್ಷಕ್ಕೊಮ್ಮೆ ಆರಾಧನಾ ಮಹೋತ್ಸವ ಮಾತ್ರ.
ಜೊತೆಗೆ ಆ ದೇವಿನ ಪ್ರತಿಷ್ಠಾಪನೆ ಆದ ನಂತರ ವಿಸರ್ಜನೆ ಕಾಲ ಸಮೀಪಿಸ್ತಾ ಇದೆ ಅಂದಾಗ ಕೂತಿರ್ತಕ್ಕಂಥ ತಾಯಿನ ನಿಲ್ಲಿಸ್ತಾರಲ್ಲಿ. ಅಂದರೆ ಅಂತಹದ್ದೇ ಆದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷದಿಂದ ತಯಾರಾಗಿರ್ತಕ್ಕಂಥ ವಿಗ್ರಹ. ಮೊದಲು ಸ್ವಲ್ಪ ದಿವಸ ವಿಗ್ರಹವನ್ನು ಕೂಡಿಸಿ ಅನುಷ್ಠಾನವನ್ನು ಮಾಡತಕ್ಕಂಥ ಪದ್ಧತಿ. ಅದಾದ ನಂತರ ಇನ್ನೇನು ತಾಯಿ ಹೊರಟು ನಿಲ್ತಾಳೆ, ತಾಯಿನ ವಿಸರ್ಜನಾ ಮುಹೂರ್ತ ಸಮೀಪಿಸ್ತಾ ಬರ್ತಾ ಇದೆ, ವಿಸರ್ಜನೆಗೇನ ಅಣಿ ಮಾಡಿಕೊಳ್ಬೇಕಾಗಿದೆ. ಅಂತಹ ಕಾಲದಲ್ಲಿ ಮನೆಗೆ ತವರಿಗೆ ಬಂದಂತಹ ಹೆಣ್ಣು ಮಕ್ಕಳು ಹೊರಟು ನಿಂತಾಗ ತಾನೇ ಅವರಿಗೆ ಮರದ ಬಾಗಿನ ಕೊಡ್ತಕ್ಕಂಥದ್ದು, ಅದೇ ಬಾಗಿನ ಕೊಟ್ಟು ಅವ್ರನ್ನ ಸಂತೃಪ್ತಿಯಿಂದ ಕಳಿಸ್ಕೊಡ್ತಕ್ಕಂಥ ಪದ್ಧತಿ. ಇದೇ ಪ್ರಕಾರವಾಗಿರ್ತಕ್ಕಂಥ ಪದ್ಧತಿನ ಇಲ್ಲಿ ಆಚರಣೆ ಮಾಡ್ತಾರೆ. ಕೂತಿರ್ತಕ್ಕಂಥ ತಾಯಿನ ನಿಲ್ಲಿಸಿ ಆ ತಾಯಿನ ನಿಂತಿರ್ತಕ್ಕಂಥ ಸಾಕ್ಷಾತ್ ತಾಯಿ ಅನ್ನಪೂರ್ಣೇಶ್ವರಿನ ನೀವು ನೋಡಿದ್ರೆ ಏನು ಸಮಾಧಾನ ಆಗುತ್ತೋ, ಎಷ್ಟು ತೃಪ್ತಿಕರವಾಗಿರುತ್ತೋ, ಅದೇ ಪ್ರಕಾರವಾದಂತಹ ಅನ್ನಪೂರ್ಣೇಶ್ವರಿಯ ಒಂದು ದರ್ಶನ ಭಾಗ್ಯ ನಮಗೆ ಸಿಗೋ ತರಹ ಅಲ್ಲಿ ಗೌರಿಯ ದರ್ಶನ ಆಗುತ್ತೆ. ಅಂತಹ ಗೌರಿನ ಅಮ್ಮನವರನ್ನ ನಿಲ್ಲಿಸಿ ಅಮ್ಮನವರಿಗೆ ಬೇಕಾದಂತಹ ಮಡ್ಲಕ್ಕಿ ಸಾಮಗ್ರಿಗಳನ್ನು ಕೊಟ್ಟು ಅನಂತರ ತಾಯಿಯನ್ನು ವಿಸರ್ಜನೆ ಮಾಡ್ತಾರೆ ಜಲಕ್ಕೆ ವಿಸರ್ಜನೆ ಮಾಡೋದಷ್ಟೇ ನಮಗೆ ಗೊತ್ತಾಗತ್ತೆ. ಆದರೆ ಅದೇ ವಿಗ್ರಹ ಪುನಃ ಬಂದು ಆ ಊರಿನ ಪ್ರಮುಖರು ಮತ್ತು ವರ್ಷದ 365 ದಿವಸ ಆರಾಧನೆ ಮಾಡತಕ್ಕಂಥವ್ರ ವಾಸ್ತುಗೃಹ ಸೇರುತ್ತಂತೆ. ಆ ವಾಸ್ತುಗೃಹ ಸೇರಿದಾದ ನಂತರ ವಾಸ್ತುಗೃಹದಲ್ಲಿ ಪ್ರತಿ ದಿವಸ ನಿತ್ಯ ಅನುಷ್ಠಾನ ಅಲ್ಲಿ ಶುರುವಾಗುತ್ತೆ. ಆದರೆ ಆಲಯದಲ್ಲಿ ಮಾತ್ರ ವರ್ಷಕ್ಕೆ ಬರ್ತಕ್ಕಂಥ ಭಾದ್ರಪದ ಮಾಸ ಗಣಪತಿ ಗೌರಿ ಹಬ್ಬದಲ್ಲಿ ಮಾತ್ರವೇ ಬರ್ತಕ್ಕಂಥದ್ದು. ಅದಾದ ನಂತರ ಜಲವಿಸರ್ಜನೆ ಆಗಬೇಕು. ಆದರೆ ಈ ಮಧ್ಯದಲ್ಲಿ ದೇವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಹರಿದ್ರ ಅಂದರೆ ಕುಂಕುಮ, ಅರಿಶಿಣ. ಹರಿದ್ರ ಅಂದರೆ ಅರಿಶಿಣದಿಂದ ಅರಿಶಿಣದ ಗೌರಿಯ ಅನುಷ್ಠಾನ ಈ ಒಂದು ಮಾಸದಲ್ಲಿ, ಅಂದರೆ ದೇವಿ ಬಂದು ಹೊರಡುವ ಮಧ್ಯದಲ್ಲಿ ಒಮ್ಮೆ ಅರಿಶಿಣದ ಅನುಷ್ಠಾನ ಅಂತ ಮಾಡ್ತಾರೆ. ಆ ಅರಿಶಿಣದ ಅನುಷ್ಠಾನವನ್ನು ಮಾಡತಕ್ಕಂಥದ್ದೇ ಅರಿಶಿಣ ಗೌರಿ ಅನುಷ್ಠಾನ. ಅಂತಹ ಒಂದು ಅರಿಶಿಣ ಗೌರಿ ಅನುಷ್ಠಾನ ಇದೇ ಬರ್ತಕ್ಕಂತಹ ಮಂಗಳವಾರ ಬಹಳ ವಿಶೇಷವಾಗಿದೆ. ಬಹಳ ಹೆಚ್ಚಿನ ರೀತಿ ಸಾಕಷ್ಟು ಜನ ಭಕ್ತ ಸಾಗರನು ಸೇರುತ್ತೆ. ಆ ದೇವಿಯ ಆಸ್ಥಾನದಲ್ಲಿ ದೇವಿಯ ನಿತ್ಯ ಅನುಷ್ಠಾನ ಮಾಡಿರ್ತಕ್ಕಂಥ ಎರಡೂ ಗಲ್ಲಗಳಿಗೆ ಹಚ್ಚಿರ್ತಕ್ಕಂಥ ಅರಿಶಿಣದಿಂದ ಒಂದು ಗೌರಿನ ತಯಾರು ಮಾಡಿ ಆ ಗೌರಿಗೆ ಅನುಷ್ಠಾನವನ್ನು ಮಾಡ್ತಾರಂತೆ. ಆ ಗೌರಿಗೆ ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಹರಿದ್ರಾ ಗೌರಿ ಅನುಷ್ಠಾನಕ್ಕೆ ನಾನು ಬರ್ತಿದ್ದೇನೆ. ಬಹುಶಃ ಇದು ನೋಡದೇ ಒಂದು ಮಹಾಭಾಗ್ಯ. ಈ ಭಾಗ್ಯ ಇದು ಬಹಳ ವಿಶೇಷ. ಆದರೆ ಈ ಬಾರಿ ನಾನು ಬರ್ತಿದ್ದೇನೆ, ನೀವೆಲ್ಲರೂ ಬನ್ನಿ. ಮಂಗಳವಾರ ಸಂಜೆ 4:00 ಈ ಅನುಷ್ಠಾನವನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲರೂ ಸಾಮೂಹಿಕವಾಗಿ ಕೂತು ನೀವು ಬರಬೇಕಾದ್ರೆ ಈ ಒಂದು ಆಸ್ಥಾನದ ವಿಶೇಷತೆಗೆ ನೀವೆಲ್ಲರೂ ಪಾಲ್ಗೊಳ್ಳಬಹುದು. ಸುತ್ತಮುತ್ತ ಇರತಕ್ಕಂಥ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹರಿದ್ರಾ ಗೌರಿ ಅನುಷ್ಠಾನಕ್ಕೆ ಮನೆಯಿಂದ ಬರಬೇಕಾದ್ರೆ ಬರಿಗೈಲು ಬರಬೇಡಿ. ಇಷ್ಟು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳ ಸಮೇತ ಬನ್ನಿ. ಹಾಗೆ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ಪೂಜಾನುಷ್ಠಾನದ ಕ್ರಮ ಏನು, ಆ ಕ್ರಮದಲ್ಲಿ ನಾವು ಹೇಗೆ ಪಾಲ್ಗೊಳ್ಳಬೇಕು, ನಮ್ಮ ಸೋಮಂಗಲ್ಯತನ, ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು, ಈ ವಿಚಾರವನ್ನು ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ ವೀಕ್ಷಕರೇ. ಅಕ್ಟೋಬರ್ 6ನೇ ತಾರೀಕು ಅಂದರೆ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದಲ್ಲಿರುವಂತಹ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಯಾಕೆ ಅಂತಂದ್ರೆ ಆ ದಿನ ಮಂಗಳವಾರ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನವನ್ನು ಆಚರಿಸಲಾಗ್ತಾ ಇದೆ. ಆ ದಿನ ನಮ್ಮ ಗುರುಜಿಯವರು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. 9ನೇ ತಾರೀಕು ಶುಕ್ರವಾರ, 10ನೇ ತಾರೀಕು ಶನಿವಾರ ಶ್ರೀ ಸ್ವರ್ಣ ಗೌರಮ್ಮನವರ ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮ ಇರುತ್ತೆ. ಹಾಗೆಯೇ ವೀರಭದ್ರ ಸ್ವಾಮಿಯವರ ಗುಗ್ಗಳ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಅರಸೀಕೆರೆ ತಾಲೂಕಿನ ಕಲ್ಗುಂಡಿ ಗ್ರಾಮದಲ್ಲಿರುವಂತಹ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನಕ್ಕೆ ಖಂಡಿತವಾಗಿಯೂ ಆಗಮಿಸಬೇಕು ಅಂತ ಹೇಳ್ತಾ ಬನ್ನಿ ಈಗ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ದೇವರ ಪೂಜೆನ ಒಂದಿನ ಮಾಡದೇ ಇದ್ರೂ ದೇವರು ಕೋಪ ಮಾಡ್ಕೊಳ್ಳೋದಿಲ್ಲ, ಆದರೆ ಪಿತೃ ಕಾರ್ಯ ಮಾತ್ರ ನಾವು ಮಾಡಲೇಬೇಕು ಅಂತ. ಖಂಡಿತಮ್ಮ. ಪಿತೃಗಳ ಅನುಷ್ಠಾನ ಪಕ್ಷ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬರೂ ಪಕ್ಷ ಮಾಸವನ್ನು ಆಚರಣೆ ಮಾಡಬೇಕು. ಹಾಗಂತ ಪಕ್ಷ ಮಾಸ ಆಚರಣೆ ಮಾಡಬೇಕು ಅಂತ ಪ್ರತಿನಿತ್ಯ ಮಾಡಬೇಕು ಅಂತಲ್ಲ. ನಿಮ್ಮನ್ನು ಅಗಲಿರ್ತಕ್ಕಂಥವ್ರನ್ನ, ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಹೊರಟಿರ್ತಾರೆ ಅಂತಹವರು ಹೊರಟಂತಹ ತಿಥಿಗಳೇನಿರುತ್ತೆ, ಯಾವುದಿರುತ್ತೆ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಈ ಪ್ರಕಾರವಾದಂತಹ ತಿಥಿ ನಕ್ಷತ್ರದಲ್ಲಿ ಆ ದಿವಸ ಆ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ಪದ್ಧತಿ. ಅಕಸ್ಮಾತ್ ನಿಮಗೆ ಆ ದಿನಗಳಲ್ಲಿ, ಅಂದರೆ ಈ ಪಕ್ಷ ಮಾಸದಲ್ಲಿ ಈಗಿರ್ತಕ್ಕಂಥ 12 ದಿವಸ 15 ದಿವಸದಲ್ಲಿ ನಿಮ್ಗೆ ಅದು ಮಧ್ಯದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಎಲ್ಲಕ್ಕೂ ಸಹಿತ ಮಹಾಲಯ ಪಕ್ಷ ಇದೆ. ಮಹಾಲಯ ಅಮಾವಾಸ್ಯೆ ದಿವಸ ಯಾರು ಯಾವತ್ತು ಮರೆತರೂ ಅವತ್ತು ನೀವು ಮರೆಯುವಂಥದ್ದಲ್ಲ.
ಇದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯದ ದಿನಗಳಿದು. ಈ ದಿನಗಳಲ್ಲಿ ಪಿತೃಗಳನ್ನು ನೆನೆಸ್ಕೊಳ್ತಕ್ಕಂಥದ್ದು, ಪಿತೃಗಳ ಆರಾಧನೆ ಮಾಡ್ತಕ್ಕಂಥದ್ದು, ಪಿತೃಗಳಿಗೆ ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು ಇದು ಬಹಳ ವಿಶೇಷ. ಇದು ಬರೀ ನಾವು ನೀವಷ್ಟೇ ಮಾಡ್ತಕ್ಕಂಥದ್ದಲ್ಲ. ದಶರಥ ಮಹಾರಾಜರಿಗೆ ಶ್ರೀರಾಮಚಂದ್ರರೇ ಮಾಡಿದ್ದಾರೆ. ಶ್ರೀರಾಮಚಂದ್ರರು ಸಹಿತ ರಾಮಚಂದ್ರ ದಶರಥ ಮಹಾರಾಜರಿಗೆ ಅಂದರೆ ಅವರ ತಂದೆಗೆ ಅವ್ರಿಗೂ ಸಹಿತ ಅನ್ನವರು ಶ್ರಾದ್ದ ಕರ್ಮವನ್ನು ಮಾಡೋದರಲ್ಲಿ ಅವರು ಸಹಿತ ಮುಂದಿದ್ರು. ಅಂದರೆ ಧರ್ಮ ಅಂತಕ್ಕಂಥದ್ದು ಪಿತೃಗಳಿಗೆ ಗತಿ ಕಾಣಿಸ್ತಕ್ಕಂಥದ್ದು, ಪಿತೃಗಳಿಗೆ ಅವರು ಮೋಕ್ಷ ಕೊಡಿಸ್ತಕ್ಕಂಥದ್ದು ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಆದರೆ ಸರಿ ತಪ್ಪಿನ ವಿಚಾರ ಯಮಧರ್ಮರಾಯನ ಹತ್ರ ನಡಿಲೇಬೇಕು. ಅಲ್ಲಿ ನಡಿದಿರ ಯಮದ್ವಾರವನ್ನು ದಾಟದಿರ ನಾವೆಲ್ಲೂ ಹೋಗ್ಲಿಕ್ಕಾಗುವುದಿಲ್ಲ. ನಮ್ಮ ಆತ್ಮ ನಾವು ಮಾಡಿರ್ತಕ್ಕಂತಹ ಇಹಪರದಲ್ಲಿ ತಪ್ಪು ಒಪ್ಪುಗಳೇನಿದೆ, ಒಳ್ಳೆಯದೆಷ್ಟು ಕೆಟ್ಟದ್ದೆಷ್ಟು, ಅದರಿಂದ ಲಾಭ ನಷ್ಟಗಳೆಷ್ಟು, ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಹೇಗೆ ಬರುತ್ತೆ, ಪ್ರತಿಯೊಬ್ಬ ಮನುಷ್ಯನು ಸಾಯೋದು ಹುಟ್ಟೋದು, ಈ ಜನನ ಮರಣಗಳ ಮಧ್ಯದಲ್ಲಿರ್ತಕ್ಕಂಥ ಕೆಲವು ದೈವ ರಹಸ್ಯಗಳಿದೆ. ಆ ರಹಸ್ಯಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಇವತ್ತಿನ ದಿವಸ ನಾವು ಏನು ದಾನ ಧರ್ಮ ಪೂಜೆ ಪುನಸ್ಕಾರ ಶ್ರದ್ಧಾಭಕ್ತಿ ಹಿರಿಯರ ಮೇಲಿಟ್ಟಿರ್ತಕ್ಕಂಥ ಗೌರವ ಇದೆಲ್ಲವನ್ನೂ ಸಹಿತ ನಾವೇನು ಮಾಡ್ತೀವೋ ಅದೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ವಿಚಾರ ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ ಇದೆ. ಆದರೆ ಇಲ್ಲಿ ನಾನು ಅಂತಕ್ಕಂಥದ್ದನ್ನು ಈ ವಿಚಾರದಲ್ಲಿ ದಯವಿಟ್ಟು ಎಲ್ಲ ದೂರ ಇಡಿ. ಮನೇಲಿರ್ತಕ್ಕಂಥವ್ರು ಯಾರೊಬ್ಬರ ಹಿರಿಯರ ಶ್ರಾದ್ದ ಕರ್ಮ ಇದೆ ಅಂತ ಗೊತ್ತಾದರೆ ಆಗ ಮನೇಲಿರ್ತಕ್ಕಂಥವ್ರು ಯಾವ ವಾಸ್ತುಗೃಹದಲ್ಲಿರ್ತಾರೋ, ಯಾವ ವಾಸ್ತುಗೃಹದಲ್ಲಿ ಶ್ರಾದ್ದ ಕರ್ಮ ಮಾಡ್ತಿರ್ತಾರೋ ಅವರಿಗೆ ಸಂಬಂಧಪಟ್ಟಂಥ ರಕ್ತ ಸಂಬಂಧಿಗಳು, ಅವರಿಗೆ ಸಂಬಂಧಪಟ್ಟಂಥ ರಕ್ತ ಸಂಬಂಧದಲ್ಲಿ ಅಂದರೆ ಆ ವಂಶದಲ್ಲಿರ್ತಕ್ಕಂಥವ್ರು ವಂಶಸ್ಥರು ಅಥವಾ ಆ ಒಂದು ರಕ್ತ ಹಂಚ್ಕೊಂಡು ಹುಟ್ಟಿರ್ತಾರಲ್ಲ, ಒಂದು ತಾಯಿ ಮಕ್ಕಳು ಅಂತೇನು ಹೇಳ್ತಾರೆ, ಅಥವಾ ಒಂದು ಪರಿವಾರದಲ್ಲಿರ್ತಕ್ಕಂಥವ್ರು ಅಕ್ಕ ತಂಗಿರಿರಲಿ ಅಣ್ಣ ತಮ್ಮಂದಿರಲಿ, ತಮ್ಮ ಇವತ್ತು ದಿವಸ ಪಕ್ಷಮಾಸ ಮಾಡ್ತಿದ್ದಾರೆ ಅಂದರೆ ತಮ್ಮನ ಮನೆಗೆ ನಾನು ಯಾಕೆ ಹೋಗಬೇಕು ಬಿಡು ಅಂತ ಅಣ್ಣ ಮೂರ್ಖಂತರ ಅರ್ಥ ಮಾಡಬಾರ್ದು. ಅಥವಾ ಅಣ್ಣನ ಮನೆಯಲ್ಲಿ ಪಕ್ಷಮಾಸ ಮಾಡ್ತಾ ಇದ್ದಾರೆ, ಇವತ್ತು ಅಣ್ಣನ ಮನೆಯಲ್ಲಿ ಪಕ್ಷ ಮಾಡಿ ಅಪ್ಪನಿಗೆ ಪಿಂಡ ಇಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಮನೇಲಿ ಅಣ್ಣನ ಮನೆಗೆ ನಾನು ಯಾಕೆ ಹೋಗಬೇಕು. ಇಲ್ಲಿ ಹಳಾದಿ ಆಸ್ತಿ ಗಲಾಟೆಗೋಸ್ಕರ ಅಪ್ಪ ಮಾಡಿರ್ತಕ್ಕಂಥ ನೋಡಿ ಶ್ರಮ ಬಿದ್ದು ಅಪ್ಪ ಮಾಡಿರ್ತಕ್ಕಂಥ ಆಸ್ತಿನ ಭಾಗ ಮಾಡ್ಕೊಳ್ಳೋಕೆ ಮಾತ್ರ ಬೇಕಾಗುತ್ತೆ. ಅಪ್ಪ ಮಾಡಿರ್ತಕ್ಕಂಥ ಆಸ್ತಿಗಾಗಲಿ ಅಪ್ಪ ಕೂಡಿಟ್ಟಿರ್ತಕ್ಕಂಥ ಅವ್ರ ಬೆವರು ನೀರು ತೆಗೆದು ಕಷ್ಟಪಟ್ಟು ತಿನ್ನೋದನ್ನು ಸಹಿತ ಉಳಿಸಿ ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಅಂತಸ್ತನ್ನ ಭಾಗ ಮಾಡಿಕೊಂಡು 4 ಕಾಣಿ ಹೆಚ್ಚು ಕಮ್ಮಿ ಆದರೆ ವೈರತ್ವ ಪಡ್ತಕ್ಕಂಥದ್ದು ಇವರು. ಆ ವೈರತ್ವ ಮನಸ್ಸಿನಿಂದ ಅಣ್ಣನ ಮನೆಯಲ್ಲಿ ಶ್ರಾದ್ದ ಕರ್ಮ ಆಗ್ತಿದ್ರು ಸಹಿತ ಅಣ್ಣನ ಮನೆಗೆ ಹೋಗಿ ಒಂದಿಷ್ಟು ಪ್ರಸಾದ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ಇವತ್ತಿನ ಸಹ ಎಷ್ಟೋ ಜನ ಮನೆ ಮಕ್ಕಳು ಮಾಡ್ತಿದ್ದಾರೆ. ಮನೆ ಮುಂಭಾಗದಲ್ಲಿ ಹೆಣವನ್ನು ಇಟ್ಕೊಂಡು ಭಾಗ ಮಾಡ್ಕೊಳ್ಳೋಕ್ಕಾಗಿ ಆಲೋಚನೆ ಮಾಡ್ತಾರೆ ವಿನಃ ಅವರಿಗೆ ಸರಿಯಾದ ಸಮಯಕ್ಕೆ ಅವರಿಗೆ ಮುಕ್ತಿಗೊಳಿಸಬೇಕು, ಆ ಸೂರ್ಯಾಸ್ತಮ ಕಾಲದ ಮಧ್ಯದಲ್ಲಿ ಅವರ ಅಂತ್ಯ ಸಂಸ್ಕಾರಗಳನ್ನು ನಡೆಸಬೇಕು ಅಂತಕ್ಕಂಥದ್ದು ಪ್ರಜ್ಞೆ ಇಲ್ಲದಂಥ ರೀತಿಯಲ್ಲಿ ನಡೀತಾ ಇದ್ದಾರೆ ನಮ್ಮ ಜನ. ಆದರೆ ಇದು ಮಹಾಪರಾಧ, ತಪ್ಪು. ಇವತ್ತು ನೀವು ಮಾಡಿದ್ದೇ ನಾಳೆ ದಿವಸ ನಿಮ್ಮ ಮಕ್ಕಳು ನಿಮಗೆ ಮಾಡ್ತಕ್ಕಂಥದ್ದು. ಇವತ್ತು ಯಾರೊಬ್ಬರ ಮನೆಯಲ್ಲಿ ನಾವು ಹಿರಿಯರಿಗೆ ಏನು ಗೌರವ ಸಲ್ಲಿಸ್ತಿದ್ದೀವಿ, ಶ್ರಾದ್ದ ಕರ್ಮಗಳನ್ನು ಪಿತೃಪಕ್ಷಗಳನ್ನು ಪಕ್ಷಮಾಸದಲ್ಲಿ ಮಾಡಬೇಕಾದಂಥ ಧರ್ಮ ಕಾರ್ಯಗಳನ್ನು ನಾವು ಎಲ್ಲಿವರೆಗೂ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ನಾವು, ನಮ್ಮ ಪರಿವಾರ, ನಮ್ಮ ಸಮಾಜ, ನಮ್ಮ ದೇಶ ಎಲ್ಲವೂ ಸುಭಿಕ್ಷಿತನವಾಗಿರುತ್ತೆ. ಇಲ್ಲಿ ನಾವು ಮರೆತು ಕೂತ್ರೆ ಖಂಡಿತ ಅದು ಒಳ್ಳೆಯದಾಗುವುದಿಲ್ಲ. ಇನ್ನೊಂದು ಅನುಷ್ಠಾನಗಳನ್ನು ಧರ್ಮಶಾಸ್ತ್ರದಲ್ಲೇ ಹೇಳಿದೆ, ಅನುಷ್ಠಾನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಲ್ಲಿ ಒಂದು ಲೋಪ ಆದರೂ ಭಗವಂತ ಕ್ಷಮಿಸ್ತಾನೆ. ಆದರೆ ಹಿರಿಯರ ಕರ್ಮಫಲಗಳ ಹಿರಿಯರಿಗೆ ಮಾಡಬೇಕಾಗಿರ್ತಕ್ಕಂತಹ ಶ್ರಾದ್ದ ಕರ್ಮ ಪೂಜಾನುಷ್ಠಾನ ಅಂದರೆ ಅವ್ರಿಗೆ ಮಾಡ್ತಕ್ಕಂಥ ತಿಥಿ ಆಗಿರ್ಬೋದು, ಪಕ್ಷಮಾಸ ಆಗಿರ್ಬೋದು, ಈ ಪಕ್ಷಗಳಲ್ಲಿ ಶ್ರಾದ್ದ ಕರ್ಮಗಳನ್ನು ಯಾರು ಮರೆತು ಕೂತ್ಕೊಳ್ತಾರೋ ನಿಜಕ್ಕೂ ಅವರಿಗೆ ಕಡೆಗಾಲದಲ್ಲಿ ಸಹಿತ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಇಂತಹದ್ದನ್ನಾದರೂ ತಿಳ್ಕೊಂಡು ಅಥವಾ ನಾವು ಮಾಡಿರ್ತಕ್ಕಂಥ ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳನ್ನು ಆ ಕರ್ಮಫಲ ದೂರ ಆಗಬೇಕಾದ್ರೆ ಹಿರಿಯರಿಗೆ ಈ ಸಮಯದಲ್ಲಿ ಗೌರವ ಸಲ್ಲಿಸ್ತಕ್ಕಂಥದ್ದು, ಈ ಸಮಯದಲ್ಲಿ ಅವರಿಗೆ ಪಕ್ಷಮಾಸದಲ್ಲಿ ಆ ತಿಥಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ತಿಲತರ್ಪಣ ಕೊಡ್ತಕ್ಕಂಥದ್ದು, ಇದನ್ನು ಪ್ರತಿಯೊಬ್ಬರು ಆಚರಣೆ ಮಾಡಿ. ಹಾಗೆ ಹಿರಿಯರನ್ನ ಸಾಧ್ಯವಾದಷ್ಟು ಗೌರವವಾಗಿ ಕಾಣಿ. ಹಾಗೆ ಮನೆಯಲ್ಲಿ ಯಾರಾದರೂ ಮನೆಯಲ್ಲಿ 4 ಜನ ಮಕ್ಕಳಿರಲಿ, 3 ಜನ ಮಕ್ಕಳಿರಲಿ, 5 ಜನ ಮಕ್ಕಳಿರಲಿ, ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಮನೆಯಲ್ಲಿ ತಿಥಿ ಶ್ರಾದ್ದ ಪಕ್ಷ ಇದು ನಡೆಯುತ್ತೆ ಅಂತ ಗೊತ್ತಾದರೆ, ಒಬ್ಬರಿಗೆ ವಿಷಯ ಗೊತ್ತಾದರೂ ಸಹಿತ ಅದು ಆ ಮನೇಲಿ ನಡೀತಕ್ಕಂಥದ್ದು ಮದುವೆ ಮುಂಜಿ ನಾಮಕರಣ ಅಲ್ಲ. ಈ ವಿಚಾರ ಭಾಳ ಚೆನ್ನಾಗಿ ತಿಳ್ಕೊಳ್ಳಿ. ಮನೆಯಲ್ಲಿ ನಡೀತಕ್ಕಂಥದ್ದು ಮದುವೆ ಮುಂಜಿ ನಾಮಕರಣ ಅಥವಾ ಆತನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು, ಆ ಮಕ್ಕಳ ಮದುವೆ, ಆ ಮಕ್ಕಳ ಒಂದು ಗೃಹ ಪ್ರವೇಶ ಅಥವಾ ಆ ಮಕ್ಕಳ ಮನೆಯ ಬರ್ತ್ಡೇ ಹುಟ್ಟಿದ ಹಬ್ಬ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ನೀವು ಮನೆಯಲ್ಲಿ ಕೂತ್ಕೊಳ್ಳಿ. ಅದು ನಿಮಗೂ ಅವ್ರಿಗೂ ಮಧ್ಯದಲ್ಲಿರ್ತಕ್ಕಂತಹ ಬಾಂಧವ್ಯದಲ್ಲಿ ಏನೋ ಒಂದು ವೈಷಮ್ಯ ಇರುತ್ತೆ, ಅಲ್ಲಿ ನೀವು ದೂರ ಕೂತರು ನಡೆಯುತ್ತೆ. ಆದರೆ ಅಪ್ಪಿ ಪಕ್ಷಮಾಸ ತಿಥಿ ಶ್ರಾದ್ದ ಇಂತಹದ್ದು ನಡೆಯುವಾಗ ಏನಾದರೂ ಇಂತಹ ವೈಷಮ್ಯ ಇಟ್ಕೊಳ್ಳಿ, ಅಯ್ಯೋ ನನ್ನನ್ನು ಕರೆದಿಲ್ಲ, ಏನಕ್ಕೆ ಕರಿಬೇಕು?
ಇದು ಕರೆದು ನಿಮಗೆ ಔತಣ ಕೊಡಲಿಕ್ಕೆ ಇದೇನನ್ನ ಹಬ್ಬ ಹರಿದಿನ ಮಾಡ್ತಿದ್ದಾರೆ? ಮಾಡ್ತಿರ್ತಕ್ಕಂಥದ್ದು ಶ್ರಾದ್ದ ಕರ್ಮ. ಅವರು ಆ ಕ್ಷಣಕ್ಕೆ ಪಿತೃದೇವತೆಗಳು ಬರ್ತಾರೆ. ಪಿಂಡ ಪ್ರಧಾನ ಅಲ್ಲಿ ಯಾರು ನಿಮ್ಮಲ್ಲಿ ನಿಮ್ಮ ಪದ್ಧತಿ ಪ್ರಕಾರ, ನಿಮ್ಮ ವಂಶದ ಪದ್ಧತಿ ಪ್ರಕಾರ ಏನು ನಡೀಬೇಕೋ ಅದು ನಡೀತಾ ಇರುತ್ತೆ. ಆ ನಡೆಯುವಂತಹ ಕಾಲದಲ್ಲಿ ಪಿತೃದೇವತೆಗಳು ಮನೆಗೆ ಆವಾಹನೆ ಮಾಡ್ತಾರೆ. ಆ ಪಿತೃದೇವತೆಗಳು ಬಂದಾಗ ನಾವು ಅವ್ರ ಮುಂದೆ ತಲೆಬುಗ್ಸಿ ನಿಲ್ಲಬೇಕು, ಅಥವಾ ಈ ವಾಸ್ತುಗೃಹದವ್ರು ನಮ್ಮನ್ನು ಕರೆದಿಲ್ಲ ಅಂತ ನಾವು ದೂರ ನಿಂತ್ಕೋಬೇಕು. ದೂರ ನಿಂತರೆ ಆಗೋ ಲಾಸ್ ಯಾರಿಗೆ? ನಿಮಗೆ ಆಗ್ತಕ್ಕಂಥದ್ದು. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಅಥವಾ ಅವ್ರು ಹುಟ್ಟಿರ್ತಕ್ಕಂಥ ಮಕ್ಕಳಾಗ್ಲಿ, ಮೊಮ್ಮಕ್ಕಳ ಸಮೇತ ಪ್ರತಿಯೊಬ್ಬರು ಸಹಿತ ಶ್ರಾದ್ದ ಕರ್ಮ ನಡೀತಿದೆ ಈ ವಾಸ್ತುಗೃಹದಲ್ಲಿ. ನಮ್ಮ ತಾತಂದೋ ಅಜ್ಜಿದೋ ಅಥವಾ ಅಪ್ಪಂದೋ ಅಮ್ಮಂದೋ ಯಾರ್ದೋ ನಡೀತಿದೆ ಅಂದಾಗ ಆ ವಂಶದಲ್ಲಿದ್ದು ಆ ರಕ್ತ ಸಂಬಂಧಿಗಳಾದರೆ ನಿಮ್ಮ ಕರೀದಿರಲಿ ಆ ಕ್ಷಣಕ್ಕೆ ಬಂದು ನಮಸ್ಕಾರ ಮಾಡಿ. ನಿಮಗೆ ಊಟ ಮಾಡೋದಕ್ಕೆ ಮನಸ್ಸಿಲ್ಲ ಆ ಮನೆಯಲ್ಲಿ, ಬೇಡ ನೀವು ಮಾಡಬೇಡಿ. ಆದರೆ ನಮಸ್ಕಾರ ಮಾಡೋದನ್ನೇನಾರು ಮರ್ತ್ರಿ, ಇಲ್ಲದ ಪಾಪಕರ್ಮಕ್ಕೆ ಇಲ್ಲದ ಕರ್ಮಫಲಕ್ಕೆ ನೀವು ಗುರಿ ಆಗ್ತೀರಿ. ಇದು ಶತಸಿದ್ಧ. ಯಾಕೆಂದರೆ ಆ ವಿಶ್ವಾಸ, ಆ ಪಿತೃದೇವತೆಗಳು ನಿಮ್ಮ ಜೊತೆಯಲ್ಲಿದ್ದಾಗ ನಿಮ್ಮ ಪ್ರೀತಿ ವಿಶ್ವಾಸನ ಹಂಚಿಕೊಂಡು ನಿಮಗೆ ಬೇಕಾದ್ದು ಬೇಡವಾದರೂ ನಿಮ್ಮ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡ್ತಿರ್ತಾರೆ. ಆದರೆ ಅವರು ಒಂದು ದೈವ ಸಾನ್ನಿಧ್ಯದಲ್ಲಿದ್ದಾಗ, ಭಗವತ್ ಸಾನ್ನಿಧ್ಯದಲ್ಲಿದ್ದಾಗ, ಪಿತೃದೇವತೆಗಳನ್ನು ಆವಾಹನೆ ಮಾಡಿದಾಗ ಆ ಪಿತೃದೇವತೆಗಳು ಬಂದು ಆ ಒಂದು ಕೆಲವು ಕ್ಷಣಗಳು ಮಾತ್ರ ಆ ಸ್ಥಳದಲ್ಲಿ ನಿಂತ್ಕೋತಾರೆ. ಆ ಕೆಲವು ಕ್ಷಣಗಳು ಎಷ್ಟೊತ್ತವರೆಗೂ ನೀವು ತಿಲತರ್ಪಣ ಕೊಡುವವರೆಗೂ, ಪಿಂಡವನ್ನು 3 ಪಿಂಡಗಳನ್ನು ಒಟ್ಟಿಗೆ ಸೇರಿಸುವವರೆಗೂ. ಆ ಪಿಂಡ ಸೇರಿಸುವಂತಹ ರೀತಿ ಹೇಗೆ? ತಾತ, ತಂದೆ, ತಾತ, ಮುತ್ತಾತ 3 ತಲೆಮಾರು ಮಾತ್ರನೇ ಬರ್ತಕ್ಕಂಥದ್ದು. ಆದರೆ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಪಕ್ಷದಲ್ಲಿ ಯಾರ್ಯಾರು ಹೋಗಿರ್ತಾರೋ ಆತ್ಮೀಯರು, ಗುರುಗಳು, ನಿಮ್ಮ ಮನೆಗೆ ಬರ್ತಕ್ಕಂತಹ ಋತ್ವಿಜರು, ಅಥವಾ ಯಾರೊಬ್ಬರು ನಿಮ್ಮ ಗುರು ಹಿರಿಯರು, ನೀವು ಯಾರ್ಯಾರನ್ನ ನಿಮ್ಮ ಬಂಧು ಬಾಂಧವರು ಇರ್ತಾರೋ ಅವರೆಲ್ಲರ ಹೆಸರಲ್ಲೂ ಪಿಂಡ ಪ್ರದಾನವನ್ನು ಮಾಡಬಹುದು. ಆದರೆ ಬದುಕಿರ್ತಕ್ಕಂಥವ್ರಿಗಲ್ಲ. ಇಲ್ಲಿ ಎಲ್ಲವನ್ನೂ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಅದರಿಂದ ಪಕ್ಷಮಾಸದ ವೈಶಿಷ್ಟ್ಯತೆ ಬಹಳ ವಿಶೇಷ. ಅಂತಹ ಶ್ರೀರಾಮಚಂದ್ರನೇ ದಶರಥ ಮಹಾರಾಜರಿಗೆ ಒಂದು ವಿಶೇಷವಾದಂತಹ ರೀತಿ ಪಿಂಡ ಪ್ರದಾನ ಮತ್ತು ಶ್ರಾದ್ದ ಕರ್ಮ ಮಾಡತಕ್ಕಂತಹ ಒಂದು ಸ್ಥಳವಿದೆ. ಆ ಸ್ಥಳ ಯಾವುದು ಅದನ್ನು ನೀವೆಲ್ಲ ತಿಳ್ಕೊಳ್ಬೇಕಾಗಿದೆ. ಜೊತೆಗೆ ಆ ಸ್ಥಳದಲ್ಲಿ ನಡೆದಂತಹ ಒಂದು ವಿಶೇಷತೆ, ತಾಯಿ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಅರ್ಧಾಂಗಿಯಾದಂತಹ ಸೀತಾದೇವಿ, ಆ ತಾಯಿ ಶ್ರೀರಾಮಚಂದ್ರ ಸ್ವಲ್ಪ ತಡವಾಗಿ ಬಂದದ್ದಕ್ಕೆ ದಶರಥ ಮಹಾರಾಜರು ಅಂದರೆ ಮಾವನಿಗೆ ಶ್ರಾದ್ದ ಕರ್ಮವನ್ನು ಮಾಡಿ ತನ್ನ ಜವಾಬ್ದಾರಿಯನ್ನು ತೀರಿಸಿಬಿಡ್ತಾಳೆ. ಅಂದರೆ ಆ ತಿಥಿ ಶ್ರಾದ್ದ ಮಾಡಬೇಕಾದ್ರೂ ಅದಕ್ಕೂ ಒಂದು ನಿಗದಿಪಡಿತಕ್ಕಂಥ ಒಂದು ಸಮಯ ಇದೆ. ಬೆಳಿಗ್ಗೆನೆ ಮಾಡ್ತಕ್ಕಂಥದ್ದಲ್ಲ, ಅಥವಾ ಮಧ್ಯಾಹ್ನದ ಮೇಲೆ 3 ಗಂಟೆ ಮೇಲೆ ಮಾಡ್ತಕ್ಕಂಥದ್ದಲ್ಲ. ಅಪರಾಹ್ನ ಕಾಲ, ಯಾವ ಕಾಲದಲ್ಲಿ ಮಾಡಬೇಕು. ಕಾಲ ಮಿತಿಮೀರಿ ಲೇಟಾಗಿ ಬಂದಂತಹ ಶ್ರೀರಾಮಚಂದ್ರನಿಗೆ ಆ ಭಾಗ್ಯ ಸಿಗದಿರ ಹೋಯಿತು. ಆದರೆ ಅಂತಹ ಸ್ಥಳ ಯಾವುದು ಅದನ್ನು ನೀವು ನೋಡಬೇಕು. ಆ ಸ್ಥಳ ಯಾವುದು ಅದು ನಾನು ನಿಮಗೆ ತಿಳಿಸಬೇಕು. ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಗುರುಜಿ, ಪಿತೃ ಕಾರ್ಯದಲ್ಲಿ ಸಮಯ ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಸಮಯ ಮೀರಿದಕ್ಕೆ ಶ್ರೀರಾಮಚಂದ್ರ ಪ್ರಭುವಿಗೆ ಆ ಭಾಗ್ಯ ಸಿಗ್ಲಿಲ್ಲ ಅಂತ ಹೇಳ್ತಿದ್ರಿ. ಬಹಳ ಆಸಕ್ತಿಯಿಂದ ಕೂಡಿತ್ತು ಆ ವಿಷಯ. ಖಂಡಿತಮ್ಮ. ಅದಕ್ಕೋಸ್ಕರ ಶ್ರಾದ್ದ ಕರ್ಮಗಳನ್ನು ಮಧ್ಯಾಹ್ನ ಅಂದರೆ ಅಪರಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆಯಿತು ಅಂದರೆ ಅದಕ್ಕೆ ಸಾಮಾನ್ಯಕ್ಕೆ ನೋಡಿ, ಶುಭ ಕಾರ್ಯಗಳನ್ನು, ಪೂಜಾನುಷ್ಠಾನಗಳನ್ನು, ಪೂಜೆ ಪುನಸ್ಕಾರಗಳನ್ನು, ಹೋಮ ಹವನಾದಿಗಳನ್ನು ಅಥವಾ ಇಂತಹ ಯಾವುದೇ ಒಂದು ದೇವತಾ ಕಾರ್ಯಗಳನ್ನು 12 ಗಂಟೆ ಒಳಗಡೆ ಮಾಡ್ತಾರೆ. ಆದರೆ 12 ಗಂಟೆ ನಂತರ ಮಾಡ್ತಕ್ಕಂತಹ ಕ್ರಮಗಳು ಬೇರೆ. ಹಾಗೆ 2 ಗಂಟೆ ದಾಟಿದ್ರೆ ಅದನ್ನು ಅಪರಾಹ್ನ ಅಂತ ಹೇಳ್ತಾರೆ. ಅದಕ್ಕೆ ಊಟ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಅನ್ನಪ್ರಸಾದ ಊಟ ಮಾಡಬೇಕಾದ್ರೆ ಊಟ ಮಾಡ್ತಕ್ಕಂಥ ಸಮಯ 2 ಗಂಟೆ ಒಳಗಡೆ ಮಾಡ್ತಾರೆ ವಿನಃ, ಅಂದರೆ 12:30 1 ಗಂಟೆ ದಾಟಿದ್ರೂ ಊಟ ಕಷ್ಟನೇ. ಮ್ಯಾಕ್ಸಿಮಮ್ ಅಂದರೆ ಟೈಮ್ ಇರ್ತಕ್ಕಂಥದ್ದು 2 ಗಂಟೆ ಒಳಗೆ ಊಟ ಮಾಡಬೇಕು ಅಂತ. 2 ಗಂಟೆ ಒಳಗೆ ಊಟ ಮಾಡಿದ್ರೆ ಮಾಮೂಲಿ ನಿತ್ಯ ಊಟ, ನಿತ್ಯ ಪ್ರಸಾದದ ಊಟ ಆಗುತ್ತೆ. 2 ಗಂಟೆ ದಾಟಿದ್ರೆ ಅದು ಅಪರಾಹ್ನ ಶ್ರಾದ್ದದ ಊಟ ಆಗುತ್ತೆ. ಅದಕ್ಕೆ ಊಟ ಮಾಡುವಾಗೂ ಕೆಲವರು ಪದ್ಧತಿ ಪ್ರಕಾರ 2 ಗಂಟೆ ಆದರೆ ಊಟ ಮಾಡೋದಿಲ್ಲ. ಇವತ್ತಿಗೂ ಆ ಪದ್ಧತಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಶ್ರಾದ್ದ ಕರ್ಮಗಳಲ್ಲಿ ಇವತ್ತಿನ ದಿವಸಗಳಲ್ಲಿ ಅಂದರೆ ಪಕ್ಷಮಾಸ ಮಾಡುವಾಗ ಮಾತ್ರ ಅನ್ನಂಚ ಪಾಯಸಂ ಭಕ್ಷಂ ಅಂತ ಹೇಳ್ತಾರೆ. ಅಂದರೆ ಊಟಕ್ಕೆ ಬಡಿಸಬೇಕಾದ್ರೆ ತುಂಬ ಜನದ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಒಂದು ತಪ್ಪು ಮಾಡ್ತಿದ್ದೀರಿ. ಈ ತಪ್ಪು ಎಷ್ಟು ಮಾತ್ರ ಮಾಡೋದು ಸರಿಯೋ ತಪ್ಪೋ ಅದು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ಒಂದು ವಿಚಾರ, ಯಾವುದೇ ತಪ್ಪು ಒಪ್ಪಾಗಲಿ, ಗೊತ್ತಿದ್ದು ಮಾಡ್ತಕ್ಕಂಥದ್ದು ಬೇರೆ, ಗೊತ್ತಿಲ್ಲದಿರ ಮಾಡ್ತಕ್ಕಂಥದ್ದು ಬೇರೆ. ನೀವು ನಾನು ಅಂದ್ಕೊಂಡ ಮಟ್ಟಿಗೆ ಗೊತ್ತಿಲ್ಲದಿರ ಕೆಲವು ತಪ್ಪುಗಳು ಮಾಡ್ತಿರ್ತೀರಿ. ಇನ್ನಾದರೂ ಸರಿತಿದ್ದುಕೊಳ್ಬೇಕಾದ್ದನ್ನು ನಮ್ಮ ಧರ್ಮ. ನಾವು ಸಾಧ್ಯವಾದಷ್ಟು ನಮಗೆ ಗೊತ್ತಿದ್ದು ಮಾಡಿದ್ರೆ ಅದು ಮಹಾಪರಾಧ. ಗೊತ್ತಿಲ್ಲದಿರ ಮಾಡ್ತಕ್ಕಂಥದಕ್ಕೆ ಅದಕ್ಕೆ ಕ್ಷಮೆ ಇದೆ. ಆ ಕ್ಷಮೆ ಇರ್ತಕ್ಕಂಥದ್ದನ್ನು ಇನ್ನು ಮುಂದೆ ಈ ಥರ ಮಾಡಬೇಡಿ. ಯಾರೇ ಆದರೂ ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಊಟ ಕೂತ್ಕೊಂಡಾಗ ಊಟ ಬಡಿಸಬೇಕಾದ್ರೆ ಉಪ್ಪು ಅಥವಾ ಉಪ್ಪಿನಕಾಯಿ ಏನಾದರೂ ಒಂದಿಷ್ಟು, ಅಥವಾ ಮನೆಯಲ್ಲಿ ಮಾಡಿರ್ತಕ್ಕಂಥ ಸಾರೋ ಹುಳಿನೋ ನೀವೇನು ಮಾಡಿರ್ತೀರಿ ಅದನ್ನು ಮೊದಲು ತಟ್ಟೆಗೆ ಬಡಿಸಿ. ಅದು ಬಿಟ್ಟು ಫಸ್ಟು ಬರ್ತಾನೆ ಫಸ್ಟ್ ಅನ್ನ ಬಡಿಸುವಂಥದ್ದು ಮಹಾಪರಾಧ. ಯಾರೂ ತಟ್ಟೆಗೆ ಮೊದಲು ಪ್ರಪ್ರಥಮವಾಗಿ ಅನ್ನ ಬಡಿಸಬಾರದು. ಅನ್ನ ಬಡಿಸ್ತಕ್ಕಂಥ ರೀತಿ ಯಾವುದು? ಶ್ರಾದ್ದ ಕರ್ಮಗಳಲ್ಲಿ ಅಂದರೆ ತಿಥಿಗಳಲ್ಲಿ, ಪಕ್ಷಮಾಸದಲ್ಲಿ ಇವಾಗ ಮಾಡುವಂಥದ್ದು.
ಅನ್ನಂಚ ಪಾಯಸಂ ಭಕ್ಷಂ ಅಂತ ಹೇಳ್ತಾರೆ. ಅನ್ನ, ಪಾಯಸ, ಭಕ್ಷ ಹಾಕಿ, ಆ ಭಕ್ಷ ಅಂದರೆ ಏನು, ವಡೆ ಮತ್ತು ರವೆ ಉಂಡೆ ಇಂಥದ್ದು ಏನು ಮಾಡಿರ್ತಾರೆ ಇದನ್ನು ಬಡಿಸ್ತಾರೆ. ಅದರಿಂದ ಪ್ರತಿನಿತ್ಯ ಊಟಕ್ಕೆ ಬಡಿಸ್ಬೇಕಾದ್ರೆ ತಟ್ಟೆನಲ್ಲಿ, ಬರೀ ತಟ್ಟೆನಲ್ಲಿ ನೀವು ಅನ್ನ ಡೈರೆಕ್ಟಾಗಿ ಹಾಕಿದ್ರೆ ಅದು ಬೇರೆ ಥರನೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲು ತಟ್ಟೆಗೆ ಹಾಕಬೇಕಾದ್ದು ಒಂಚೂರು ಉಪ್ಪು, ಉಪ್ಪಿನಕಾಯೋ ಅಥವಾ ಒಂದಿಷ್ಟು ಸಾಂಬಾರೋ, ತಿಳಿ ಸಾರು ಏನು ನೀವು ಮನೇಲಿ ಮಾಡಿದರೆ ಅದಕ್ಕೇನು ಮೃಷ್ಟಾನ್ನ ಮಾಡಿ ಹಾಕಬೇಕು ಅಂತಿಲ್ಲ, ಅಥವಾ ಪ್ರತಿದಿನ ಹಬ್ಬದಡಿಗೆ ಮಾಡಬೇಕು ಅಂತಿಲ್ಲ. ಆದರೆ ಬಡಿಸುವ ರೀತಿ ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಬರೀ ತಟ್ಟೆಗೆ ಅನ್ನ ಯಾರೂ ಬಡಿಸಬಾರ್ದು. ಅನ್ನ ಬಡಿಸೋದ್ರಿಂದ ಅದು ಬೇರೆ ಥರನೇ ಅನ್ನಿಸ್ಕೊಳ್ಳುತ್ತೆ. ಅಂಥ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಇಂಥ ಸಮಯದಲ್ಲಿ ಮಾತ್ರ ಅನ್ನ, ಪಾಯಸ, ಭಕ್ಷ ಬಡಿಸುವಂಥದ್ದೊಂದು ಕ್ರಮ ಇದೆ. ಈ ಕ್ರಮನ ಎಲ್ಲ ಸಮಯದಲ್ಲೂ ಉಪಯೋಗಿಸಬಾರ್ದು. ಹಾಗೆ ಶ್ರಾದ್ದ ಮಾಡಬೇಕಾದ್ದು 12 ಗಂಟೆ ದಾಟಿದ ನಂತರ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ಪಿತೃದೇವತೆಗಳು ಬರಲಿಕ್ಕೋಸ್ಕರ ಕಾಯೋದೇನಕ್ಕೋಸ್ಕರ ಮಾಧ್ಯಾಹ್ನಿಕ ಸನ್ನಿವೇಶದಲ್ಲಿ ಪಿತೃದೇವತೆಗಳ ಆವಾಹನೆ ಆಗುತ್ತೆ. ಹೀಗೆ ಸಾಕಷ್ಟು ವಿಚಾರಗಳಿದೆ. ನಾನು ಆಗಲೇ ತಿಳಿಸ್ಕೊಟ್ಟಿದ್ದೀನಿ. ಶ್ರಾದ್ದ ಕರ್ಮ ತಿಥಿಗಳನ್ನು ಮಾಡುವಾಗ, ಪಕ್ಷಮಾಸ ಮಾಡುವಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಇಂಥ ದಿವಸ ಮಾಡ್ತಾರೆ ಅಂತ ಗೊತ್ತಾದಾಗ ಅವರೇ ವಾಲಂಟ್ರಿ ಆಗಿ, ಹಾಗೆ ಮದುವೆ ಮಾಡಿಕೊಟ್ಟಾದ ನಂತರ ಹೆಣ್ಣು ಮಕ್ಕಳು ಹೊರಗಡೆ ಹೋಗಾಯಿತು, ಹಾಗಂತ ಹೆಣ್ಣು ಮಕ್ಕಳಿಗೆ ಈ ಜವಾಬ್ದಾರಿ ಇರೋದಿಲ್ವೋ? ಹೆಣ್ಣು ಮಕ್ಕಳಿಗೂ ಜವಾಬ್ದಾರಿ ಇರುತ್ತೆ, ಹಾಗೆ ಗಂಡು ಮಕ್ಕಳಿಗೂ ಜವಾಬ್ದಾರಿ ಇರುತ್ತೆ. ಎಲ್ಲರೂ ಜವಾಬ್ದಾರಿಯುತವಾಗಿ, ಎಲ್ಲರೂ ತಂದೆ ತಾಯಿ ಅಥವಾ ಅಜ್ಜಿ ತಾತ ಮನೆಯಲ್ಲಿ ನಡೀತಕ್ಕಂಥ ಶ್ರಾದ್ದ ಕರ್ಮಕ್ಕೆ ಅವರ ರಕ್ತದ ಅವರ ವಂಶದಲ್ಲಿರ್ತಾರೆ. ಅದರಿಂದ ಎಲ್ಲರಿಗೂ ಜವಾಬ್ದಾರಿ ಇರ್ತಕ್ಕಂಥದ್ದು. ನಮ್ಮನ್ನು ಕರೆದಿಲ್ಲ, ನನ್ನ ತಮ್ಮ ತಿಥಿ ಮಾಡ್ತಿದ್ದಾರೆ, ಅವ್ರ ಅಪ್ಪಂದು ಅಥವಾ ಅವ್ರ ತಾತಂದು, ಅವ್ರ ತಾತ ಅವರಪ್ಪ ಅನ್ನೋದಕ್ಕೆ ಅವ್ರ ವಂಶದಲ್ಲಿ ಇವರು ಬಂದಿರ್ತಾರೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಎಲ್ಲರೂ ಎಲ್ಲ ಥರದಲ್ಲೂ ಆಲೋಚನೆ ಮಾಡಿ, ಇದು ಮನೆಯಲ್ಲಿ ಮಾಡ್ತಕ್ಕಂತಹ ಇಂಥ ಕರ್ಮಗಳಿಗೆ, ಇಂತಹ ಒಂದು ಅನುಷ್ಠಾನಗಳಿಗೆ, ನಾವು ಮಾಡ್ತಕ್ಕಂತಹ ಯಾವುದೇ ಒಂದು ಧರ್ಮ ಕರ್ಮಗಳ ಒಂದು ವಿಶೇಷತೆ ಇರತಕ್ಕಂಥ ಈ ಅನುಷ್ಠಾನಗಳಿಗೆ ಯಾರೂ ದೂರ ನಿಂತುಕೊಂಡು ಆಲೋಚನೆ ಮಾಡೋದಕ್ಕಿಂತ ಎಲ್ಲರೂ ಭಾಗವಹಿಸಿ ಎಲ್ಲರೂ ಜೊತೆ ಸೇರಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಯಾವಾಗ ಯಾರನ್ನ ಹೇಗೆ ಬಾಲಿಸುತ್ತೋ, ಹೇಗೆ ಹಿಂಬಾಲಿಸುತ್ತೋ, ಆ ಹಿಂಬಾಲಕ್ಕೆ ಬಂದಾಗ ಯಾವ ರೀತಿ ನೋವು ಅನುಭವಿಸ್ತಿರ್ತಾರೋ ಅದು ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಮನೆಯಲ್ಲಿ ಸದಾಕಾಲ ಹೇಳಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ಅವ್ರವ್ರ ಮನೆಗಳಲ್ಲಿ ನೆಮ್ಮದಿ, ಸುಖ, ಸಂತೋಷವಾಗಿರಬೇಕಾದ್ರೆ ಧರ್ಮ ಕಾರ್ಯಗಳು ನಿರಂತರವಾಗಿ ನಡೀತಾ ಇರಬೇಕು. ಜೊತೆಗೆ ಪಕ್ಷ ಮಾಸದಲ್ಲಾಗಲಿ ಅಥವಾ ಆಯಾ ಮಾಸದಲ್ಲಿ ವರ್ಷಕ್ಕೊಮ್ಮೆ ಮಾಡತಕ್ಕಂಥ ಶ್ರಾದ್ದ ಕರ್ಮಗಳನ್ನಾಗಲಿ ಇದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಬೇಕು. ಇನ್ನೂ ಸಾಕಷ್ಟು ವಿಚಾರಗಳಿದೆ, ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಆದರೆ ರಾಶಿಫಲನ ತಡ ಮಾಡೋದು ಬೇಡ. ಯಾಕೆಂದರೆ ಪಕ್ಷ ಮಾಸ ಇದ್ದರೂ ಕೆಲಸಕ್ಕೆ ಹೋಗಲೇಬೇಕು, ಜೀವನ ನಡಿಲೇಬೇಕು. ಜೀವನ ನಡಿಬೇಕಾದ್ರೆ ಸರಿಯಾದ ಸಮಯಕ್ಕೆ ಹೊರಡಬೇಕಾದ್ರೆ ಅದರ ಮುಂಚಿತವಾಗಿ ನೀವು ನನ್ನನ್ನು ನಂಬಿರತಕ್ಕಂಥದ್ದು ರಾಶಿಫಲದ ಬಗ್ಗೆ ವಿಚಾರ ತಿಳ್ಕೊಳ್ಳಿಕ್ಕಾಗಿ ನಂಬಿದ್ದೀರಿ. ಆ ವಿಚಾರದಲ್ಲಿ ನಾನು ಸದಾ ನಿಮ್ಮ ಜೊತೆಯಲ್ಲಿರ್ತೀನಿ. ಶೀಘ್ರವಾಗಿ ತೆಗೆದುಕೊಳ್ಳೋಣ. ಪಂಚಾಂಗ ಶ್ರವಣ, ದರ್ಪಣಾಂಜನ ಮಾಡಿ ರಾಶಿಫಲಕ್ಕೆ ಹೊರಡೋಣ. ಅಂಬಾ ಭಗವತಿ ಮಹಾವಿಷ್ಣು ದೇವತಾಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸ, ಎಷ್ಟೋ ಜನ ಮನೆಗಳಲ್ಲಿ ಭಾಗ ಮಾಡಿಕೊಳ್ತೀರಿ. ಅಪ್ಪ ಅಮ್ಮ ಮಾಡಿರ್ತಕ್ಕಂಥ, ಅಜ್ಜಿ ತಾತ ಮಾಡಿರ್ತಕ್ಕಂಥ ವಸ್ತು, ಆಭರಣ, ಭೂಮಿ ಎಲ್ಲವೂ ಭಾಗ ಬೇಕು. ವರ್ಷಕ್ಕೆ ಒಂದು ದಿವಸ ಅವರ ಶ್ರಾದ್ದ ಕರ್ಮಗಳಿಗೆ ಪಕ್ಷ ಮಾಸದಲ್ಲಿ ಎಲ್ಲರೂ ಸೇರಿ ಆ ಮನೆಗೆ ಹೋಗಿ ಕೂತು ಆ ಮನೆಯಲ್ಲಿ ಒಂದು ಶಾಂತಿಯುತವಾಗಿ ನೆಮ್ಮದಿಯಾಗಿ ಅವ್ರ ಮುಂದೆ ಒಂದು ಸಂತೋಷವಾಗಿ ಒಂದು ನಮಸ್ಕಾರ ಮಾಡಿದ್ರೆ ಎಷ್ಟು ಸಮಾಧಾನ, ಎಷ್ಟು ತೃಪ್ತಿ ಆಗುತ್ತೆ. ಇದನ್ನು ಯಾರು ಮಾಡ್ತಿದ್ದೀರಿ? ಎಷ್ಟು ಜನ ಮಾಡ್ತಿದ್ದೀರಿ? ಭಾಗ ಮಾಡುವಾಗ ಒಂದು ತಾಮ್ರದ ತಂಬಿಗೆನೋ ಅಥವಾ ಒಂದು ತಾಮ್ರದ ಹಂಡೆನೋ ಅಥವಾ ಮನೇಲಿರ್ತಕ್ಕಂಥ ಯಾವುದೋ ಒಂದು ಪಾತ್ರೆ ಪಡಕಾನೋ ಅಂತಹದ್ರಲ್ಲಿ ಒಂದು ಪಾತ್ರೆ ಅಣ್ಣನಿಗೆ ಹೋಗ್ಬಿಟ್ಟು ಒಂದು ಪಾತ್ರೆ ತಮ್ಮನಿಗೆ ಕಡಿಮೆ ಬಂದುಬಿಟ್ರೆ ಆ ಮನೆಗೂ ನನಗೂ ಋಣ ಸಂಬಂಧ ಅರ್ಧೋಯ್ತು. ಇರೋ ಬರೋದನ್ನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡ್ಬಿಡೋದು, ಕೊನೆಗೆ ಋಣ ಹರಿದೋಯ್ತು ಅಂದ್ಬಿಡೋದು. ಈ ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ 1 ರೂಪಾಯಿನ ನೀವು ಸಂಪಾದನೆ ಮಾಡಿದಾಗ ತಾನೇ ಗೊತ್ತಾಗುವಂಥದ್ದು. ಅಪ್ಪ ಮಾಡಿಟ್ಟಿರ್ತಕ್ಕಂಥದ್ದನ್ನು ಭಾಗ ಮಾಡ್ಕೊಳ್ಳೋ ತನಕ ಒಳ್ಳೆತನ, ಭಾಗ ಮಾಡಿದ ತಕ್ಷಣ ಋಣ ಹರಿದೋಯ್ತು ಅಂತ ಹೇಳ್ತಕ್ಕಂಥದ್ದು. ಅಥವಾ ಇವತ್ತಿನ ದಿವಸ ನನಗೂ ನಿನಗೂ ಋಣ ಸಂಬಂಧ ಹರಿದೋಯ್ತು, ನಿನ್ನಿಷ್ಟದ ಪ್ರಕಾರ ನೀನು ಶ್ರಾದ್ದ ಮಾಡು, ನನ್ನಿಷ್ಟದ ಪ್ರಕಾರ ನಾನು ಮಾಡ್ಕೊಳ್ತೀನಿ, ನಾನು ಮಾಡಿದಾಗ ನೀನು ಬರಬೇಡ, ನೀನು ಮಾಡಿದಾಗ ನಾನು ಬರೋಲ್ಲ. ಅಪ್ಪನ 2 ಕಡೆ ಡಿವೈಡ್ ಮಾಡ್ಕೊಳ್ಳೋದಾ? ಆದರೆ ಸ್ವಾಮಿ ಅಲ್ಲಿರ್ತಕ್ಕಂತಹ ಆ ಒಂದು ಯಮದ್ವಾರದಿಂದ, ವಿಶೇಷವಾಗಿರ್ತಕ್ಕಂಥ ಯಮನ ಆಸ್ಥಾನದಿಂದ ವರ್ಷಕ್ಕೆ ಒಮ್ಮೆ ತನಕ, ಅಂದರೆ ನಮಗೆ ವರ್ಷದ 365 ದಿವಸ ಹೇಗಿದೆಯೋ ಆ 365 ದಿನ ಅವ್ರಿಗೊಂದು ದಿನದ ಲೆಕ್ಕ. ಒಂದೇ ದಿನ ಬರ್ತಕ್ಕಂಥದ್ದು. ತಂದೆಗೆ 4 ಜನವೋ 6 ಜನವೋ ಮಕ್ಕಳು ಹುಟ್ಟಿ 6 ಜನನು ಸಪ್ರೇಟಾಗಿ ಪ್ರತ್ಯೇಕವಾಗಿ 6 ಜನನು ಬೇರೆ ಬೇರೆ ಪಿಂಡ ಪ್ರದಾನಗಳನ್ನು ಮಾಡಿದ್ರೆ ಅದು ಸಮಂಜಸ ಅಲ್ಲ. ಆತ ಬಹಳ ನೋವು ಪಡ್ತಾರೆ ಅವರು. ಆದರೆ 6 ಜನ ಸೇರಿ ಒಂದು ಕಡೆ ಸೇರಿ ಮಾಡುವಂತಹದ್ದು ಕ್ರಮ ಇದೆಯಲ್ಲ, ಆ ಕ್ರಮ ಮಹತ್ತರವಾಗಿರುತ್ತೆ. ಯಾವತ್ತೂ ಭಾಗ ಮಾಡ್ಕೊಳ್ಳೋಕೆ ಮಾತ್ರ ಅಲ್ಲ, ಭಾಗ ಮಾಡ್ಕೊಳ್ಳೋಕೆ ಮುನ್ನ ಅವ್ರು ಏನು ಇದ್ದಾರೆ, ಅವ್ರನ್ನ ಸಲ್ಲಿಸಬೇಕಾದ ಗೌರವ ಏನು, ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು.
ಸಾಕಷ್ಟು ವಿಚಾರ ಇದೆ, ಕಾಯ್ತಾ ಇರಿ. ಗುರುಜಿ, ಈಗ ಪಂಚಾಂಗ ಶ್ರವಣವನ್ನ ಮಾಡೋಣವಾ? ಕರೆಕ್ಟ್ ಮಾ. ನಾನು ಈ ವಿಚಾರಗಳನ್ನು ಸಲ್ಲಿಸ್ತಾ ಎಲ್ಲಿ ಹೋದ್ರೂ ಪುನಃ ಅಲ್ಲಿಯೇ ಬಂದ್ಬಿಡ್ತೇನೆ. ಯಾಕೆಂದರೆ ವಿಚಾರ ಆಗಿದೆ, ತಿಳ್ಕೊಳ್ಬೇಕಾದ ಧರ್ಮ ಆಗಿದೆ. ಇಷ್ಟೇ ಅಲ್ಲ, ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಯಾನಲ್ಲಿ ಏನು ನಡೀತಾ ಇದೆ, ಗಯಾ ಶ್ರಾದ್ದ ಅಂದರೆ ಏನು, ಶ್ರಾದ್ದದಲ್ಲಿ ಪ್ರತಿಯೊಬ್ಬರ ಮಂತ್ರಭಾಗದಲ್ಲೂ ಬರುತ್ತೆ. ನೀವೆಲ್ಲೇ ಶ್ರಾದ್ದ ಮಾಡಿದ್ರೂ ಅದು ಗಯಾಲಿ ಮಾಡಿದಷ್ಟೇ ಪುಣ್ಯ ಸಿಗಲಿ ಅಂತ. ಜೊತೆಗೆ ಆ ವಿಷ್ಣುಪಾದದ ಮಹತ್ತೇನು, ಅಲ್ಲಿ ವಿಷ್ಣುಪಾದ ಹೇಗೆ ಬಂತು, ಜೊತೆಗೆ ಗಯಾಸುರ ಅಂಬತಕ್ಕಂಥ ರಾಕ್ಷಸನು ಅಥವಾ ಆತ ಯಾರು, ಆ ಗಯಾಸುರನ ಬಗ್ಗೆ ಒಂದು ಚರಿತ್ರೆ, ಜೊತೆಗೆ ಅಲ್ಲಿ ನಡೆದಂತಹ ದಶರಥ ಮಹಾರಾಜರಿಗೆ ಎಲ್ಲಿ ಶ್ರಾದ್ದ ಕರ್ಮ ನಡೀತು, ಅಲ್ಲಿ ರಾಮಚಂದ್ರರು ಎಲ್ಲಿ ಶ್ರಾದ್ದವನ್ನು ಮಾಡಿದ್ರು, ಇವೆಲ್ಲ ಸವಿಸ್ತಾರವಾದಂತಹ ವಿಚಾರವನ್ನು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಆ ನೇರವಾಗಿರ್ತಕ್ಕಂಥ ಆ ಮೂಲ ಸಾನ್ನಿಧ್ಯದ ದರ್ಶನವನ್ನು ನಾನು ಮಾಡಿಸುವಂತಹ ಪ್ರಯತ್ನದಲ್ಲಿದ್ದೇನೆ. ಕಾಯ್ತಾ ಇರಿ. ಆದರೆ ಅದಕ್ಕೂ ಮುನ್ನ ರಾಶಿ ಫಲಕ್ಕೆ ಹೊರಡೋಣ. ಆದರೆ ಪಂಚಾಂಗ ಬೇಕು. ಓಂ ಶ್ರೀ ಮನ್ಮಥರಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 30/9/2015 ಬುಧವಾರ, ತೃತೀಯ ಅಶ್ವಿನಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇವತ್ತಿನ ದಿವಸ ನೀವು ಯಾವುದೇ ಒಂದು ಅಂದರೆ ಹೊಸದಾಗಿ ಮಾಡೋ ಕೆಲಸಗಳಿಗಿನ್ನ ಈಗಾಗಲೇ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳನ್ನು ಸ್ವಲ್ಪ ಜವಾಬ್ದಾರಿಯುತವಾಗಿ ಶ್ರದ್ಧಾಭಕ್ತಿಯಾಗಿ ನೀವು ಕೆಲಸಗಳ ಕಡೆ ಗಮನ ಕೊಡಿ, ಹೆಚ್ಚಿನ ಫಲವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಕಂದು ಬಣ್ಣದ ಗೋವನ್ನು, ಯಾಕೆಂದರೆ ಬುಧವಾರ ಮಹಾವಿಷ್ಣುವಿಗೆ ಪ್ರೀತಿ, ಮಹಾವಿಷ್ಣು ಪ್ರೀತಿ ಆದ್ದರಿಂದ ಇವತ್ತಿನ ದಿವಸ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲ ಇದೆ. ಆದರೂ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಗೋ ಪ್ರಾರ್ಥನೆ ಮಾಡಬೇಕು, ಗೋ ಮಹತ್ತನ್ನು ತಿಳ್ಕೊಳ್ಬೇಕು, ಗೋವಿನ ಸಂಪತ್ತನ್ನು ಅರ್ಥಕೊಳ್ಳಬೇಕು, ಜೊತೆಗೆ ಗೋಮಹಾಲಕ್ಷ್ಮಿಯ ಆರಾಧನೆ ಬೇಕು, ಆ ಗೋ ಸಂರಕ್ಷಣೆ ಬೇಕು. ಆ ಗೋವನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ನಮ್ಮ ಭಾರತ ದೇಶದ ಈ ಒಂದು ರಾಮ ಜನ್ಮಭೂಮಿಯ ವಿಶೇಷವಾಗಿರ್ತಕ್ಕಂತಹ ಈ ಗೋವನ್ನು ನಾವು ಆರಾಧನೆ ಮಾಡಿದ್ದೆ ಆದರೆ ನಮಗೆ 300 ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಕ್ಕಂಥ ಸ್ಥಳ ಅದೊಂದೇ. ಅದರಿಂದ 10 ದೇವತೆಗಳನ್ನು 10 ದೇವಾಲಯಗಳನ್ನು ಕಟ್ಟೋದಕ್ಕಿಂತ ಒಂದು ಗೋವನ್ನು ಸಂರಕ್ಷಣೆ ಮಾಡೋದೇ ಒಳ್ಳೆಯದು ಅಂತ ಹೇಳಿ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾ ಇರುತ್ತೆ. ಅದರಿಂದ ಗೋ ಪ್ರಾರ್ಥನೆ ಮಾಡಿ, ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಒಳ್ಳೆಯದಾಗಲಿ. ಭಗವತಿ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ, ಮಹಾವಿಷ್ಣುದೇವತಾಭ್ಯೋ ನಮಃ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಗುರುಗಳು ಕಳಶಾ ಬಂಡೂರಿ ಮಹಾದಾಯಿ ನದಿಯ ಬಗ್ಗೆ, ಆ ಒಂದು ಜೋಡಣೆ ಬಗ್ಗೆ ಅಲ್ಲಿರ್ತಕ್ಕಂಥ ಆತ್ಮೀಯರು ಸಾಕಷ್ಟು ಜನ ಕಾತುರದಿಂದ ಕಾಯ್ತಿದ್ದಾರೆ. ಗುರುಗಳು ಸದ್ಯದಲ್ಲೇ ಬರ್ತೀನಿ ಅಂತ ಹೇಳಿದ್ರು, ನಮ್ಮ ಊರಿನ ಬಗ್ಗೆ ಮಾತಾಡ್ತೀವಿ ಅಂದರು, ಸುಮ್ಮನೆ ಆಗಿಬಿಟ್ರು ಅಂತ ತಿಳ್ಕೊಂಡಿದ್ದೀರೇನು. ಸಮಯದ ಅಭಾವ, ನಾನು ಸುಮ್ಮನಾಗಿಲ್ಲ. ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳ ಹತ್ರ, ಸಂಘಟನೆಗಳ ಹತ್ರ, ಎಲ್ಲರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಈ ವಿಚಾರವನ್ನು ತೆಗೆದುಕೊಂಡಿದ್ದೀನಿ. ಕಳಶಾ ಬಂಡೂರಿ ಮಹಾದಾಯಿಯ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಆಗಲೇಬೇಕು. ಅದು ಅತಿ ಶೀಘ್ರವಾಗಿ ಅದರ ಕಾರ್ಯಸಿದ್ಧಿ ಆಗಬೇಕು ಅಂತ ಪ್ರತಿನಿತ್ಯ ನಿತ್ಯಾನುಷ್ಠಾನದಲ್ಲಿ ನಾವೊಂದು ಪ್ರಾರ್ಥನೆ, ಒಂದು ಸಂಕಲ್ಪವನ್ನು ಮಾಡ್ತಿದ್ದೀವಿ. ಅದನ್ನು ಅತಿ ಶೀಘ್ರವಾಗಿ ತುಂಬ ಹತ್ತಿರದ ದಿನಗಳಲ್ಲಿ ಪುನಃ ನಾನು ಇನ್ನೊಂದು ಸತಿ ಬರ್ತೇನೆ ಅಂತ ಹೇಳಿದ್ದೇನೆ. ಈಗಾಗಲೇ ಬೈಲಹೊಂಗಲಕ್ಕೆ ಒಂದು ಸತಿ ಬಂದಾಯಿತು. ಇನ್ನು ನರಗುಂದ, ನವಲಗುಂದ ಮತ್ತು ಈ ಭಾಗದ ಸೌದತ್ತಿ ಭಾಗಕ್ಕೆ ಬರಬೇಕು ಅನ್ನೋ ಮಹದಾಸೆ ಇದೆ. ಸದ್ಯದಲ್ಲೇ ಆ ದಿನವನ್ನು ಸದ್ಯದಲ್ಲೇ ತಿಳಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದಿಂದ ಬರ್ತಕ್ಕಂಥ ಫೋನ್ ಕರೆಗಳೇನಿದೆ ಅದನ್ನು ನೇರವಾಗಿ ನನ್ನ ಹತ್ರ ಮಾತಾಡ್ಬೋದು. ಅದಕ್ಕೆ ಪ್ರತ್ಯೇಕವಾದಂತಹ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ನಾವು ಅವರಿಗೆ ನಂಬರ್ಗಳು ಕಳಿಸಿದ್ದೀವಿ. ಯಾರಾದರೂ ನನ್ನ ಮಾತಾಡಿ ಈ ವಿಚಾರವಾಗಿ ಏನು ವಿಚಾರ ಇದ್ದರೂ ನಾನು ನಿಮ್ಮೊಂದಿಗಿದ್ದೇನೆ. ಜೊತೆಗೆ ನಾವು ಬರ್ತಕ್ಕಂತಹ ದಿನ ಯಾವತ್ತು ನಿಮ್ಮ ಭಾಗಕ್ಕೆ ಬರ್ತಿದ್ದೀವಿ ಅನ್ನೋದನ್ನು ಸಹಿತ ನಾನು ಸದ್ಯದಲ್ಲೇ ತಿಳಿಸ್ಕೊಡ್ತೀನಿ. ಒಟ್ಟು ನಿಮ್ಮೆಲ್ಲರ ಒಂದು ಹೋರಾಟ ಶಾಂತಿಯುತವಾಗಿರಲಿ, ನೆಮ್ಮದಿಯುತವಾಗಿ ಆದಷ್ಟು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಲಿ ಅಂತ ಸಾಂಬ ಸದಾಶಿವನ್ನ ನಾನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಭಗವಂತ ಕಾಪಾಡಪ್ಪ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಇರ್ತಕ್ಕಂತಹ ಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಹಿಂಸೆ, ಸಣ್ಣ ಪುಟ್ಟ ಕಿರಿಕಿರಿ, ಏನೇ ಮಾಡೋದಕ್ಕೋದ್ರೂ ಯಾವುದೂ ಸಮಾಧಾನವಿಲ್ವೇನೋ, ಅಥವಾ ನಾವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ಅಡ್ಡಿ ಆತಂಕ ಆಗ್ತಾ ಇದೆಯೇನೋ, ಅಥವಾ ಇವತ್ತು ಸುಮ್ಮನೆ ಸೌಮ್ಯವಾಗಿದ್ದುಬಿಟ್ರೆ ಒಳ್ಳೆಯದೇನೋ ಅನ್ನೋ ತರಹ ನಿಮ್ಮ ಮನಸ್ಥಿತಿ ಆಗ್ತಾ ಇದೆ. ಆದರೆ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ದೇವರನ್ನ ಅಂದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಒಂದಿಷ್ಟು ಹುತ್ತದ ಮಣ್ಣಿನ ಪ್ರಸಾದನ ಹಣೆಗಿಟ್ಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯ ಕಡೆ ಹೊರಡುವಂಥದ್ದು ಬಹಳ ಉತ್ತಮ. ಅದೇ ಥರ
ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ ಆ 1.5 ಗಂಟೆಗಳ ಕಾಲ ಯಾರೊಂದಿಗೆ ಮಾತಾಡಬೇಕಾದ್ರೂ, ಯಾವುದೇ ಕಾಗದ ಪತ್ರ ಸಹಿ ಆಗಬೇಕಾದ್ರೂ ಅಥವಾ ಯಾವುದೇ ಒಂದು ವಿಚಾರವಾಗಿ ನೀವು ಗಂಭೀರವಾಗಿ ಆಲೋಚನೆ ಮಾಡಿ ಆಗ ನೀವು ಪ್ರಾರಂಭ ಮಾಡಲಿಕ್ಕೆ ಒಂದು ಒಳ್ಳೆ ತೀರ್ಮಾನ ತೆಗೆದುಕೋಬೇಕಾದಂಥ ಪ್ರಸಂಗ ಇದ್ದರೆ ಆ 1.5 ಗಂಟೆ ಕಾಲ ಸೌಮ್ಯವಾಗಿರ್ತಕ್ಕಂಥದ್ದು ಒಳ್ಳೆಯದು. ಆ ಸೌಮ್ಯವಾಗಿದ್ದು ಯಾವುದೇ ಕೆಲಸಗಳನ್ನ ಆ ಸಮಯದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಎಚ್ಚರ ಇರಲಿ. ಎಚ್ಚರಿಕೆಯಿಂದ ನಡೆದರೆ ಖಂಡಿತ ಅದರ ಫಲನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ. ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಹಾಗೆ ಶತ್ರುಗಳಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇದ್ದರೂ ಸಹಿತ ಆ ಶತ್ರುಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯುತವಾಗಿ ಭಗವಂತನ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ಇವತ್ತಿನ ದಿವಸ ದುರ್ಗಾ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಂದಿಷ್ಟು ಅನುಕೂಲತೆಗಳಿದೆ. ಸಾಧ್ಯವಾದರೆ ವೃಷಭ ರಾಶಿಯವರು ಇವತ್ತು ನೀವು ಮನೆಯಿಂದ ಆಚೆ ಹೊರಡುವಂತಹ ಕಾಲ 1 ಚಿಟಿಕೆ ಅಕ್ಕಿ ಅಥವಾ 1 ಚಿಟಿಕೆಯಷ್ಟು 1 ಸ್ಪೂನಷ್ಟು ಹಾಲು ಅಥವಾ 1 ಸ್ಪೂನ್ ಮೊಸರು, ಹಾಲು ಮೊಸರು ಅಕ್ಕಿ ಇಂಥದ್ದನ್ನು ನಿಮ್ಮ ಅಂಗೈಯಲ್ಲಿ ಯಾವುದಾದ್ರು ಒಂದನ್ನು ಹಾಕ್ಕೊಂಡು ಆಗ್ನೇಯ ಭಾಗದಲ್ಲಿ ನಿಂತು ಚಂದ್ರಗ್ರಹಣ ಪ್ರಾರ್ಥನೆ ಮಾಡಿ, ಜೊತೆಗೆ ಶುಕ್ರನ ಆರಾಧನೆ ಮಾಡಿ. ಚಂದ್ರಗ್ರಹಣ ಪ್ರಾರ್ಥನೆ ಮಾಡಿದ ನಂತರ ಶುಕ್ರನ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡೋದ್ರಿಂದ ವೃಷಭ ರಾಶಿಯವರಿಗೆ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ದೂರ ಆಗ್ತೀರಿ, ನೆಮ್ಮದಿಯುತವಾಗಿರ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳನ್ನು ಸ್ವಲ್ಪ ಜೋಪಾನ ನೋಡ್ಕೊಳ್ಳಿ. ಇವತ್ತು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋಂಥ ಸಾಂದ್ರತೆಗಳಿರುತ್ತೆ. ಎಚ್ಚರ ಇರಲಿ. ಯಾರು ಏನೇ ಮಾತಾಡಿದ್ರೂ ನಿಮ್ಮ ನಗುಮುಖ ಇರಲಿ, ಸೌಮ್ಯವಾಗಿರಲಿ. ನಗ್ನಗ್ತಾ ಆ ಕೆಲಸವನ್ನು ಸಾಧನೆ ಮಾಡಿ. ಯಶಸ್ಸಿನ ಫಲ ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇದ್ದೀರಿ. ಹಾಗೆ ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು ದೂಷಣೆ ಮಾಡ್ತಕ್ಕಂಥವ್ರು ನಿಮ್ಮನ್ನು ಬೇರೆ ಥರ ನಿಕೃಷ್ಟವಾಗಿ ನೋಡ್ತಕ್ಕಂಥದ್ದು, ನೀವು ಯಾವುದೇ ಒಳ್ಳೆಯದನ್ನು ಮಾಡೋದಕ್ಕೋದ್ರೂ ನಿಮ್ಮನ್ನು ಕೆಟ್ಟತರವಾಗಿ ಆಲೋಚನೆ ಮಾಡ್ತಕ್ಕಂತಹ ಪರಿಸರ ಇವತ್ತು ನಿಮ್ಮ ಮುಂದೆ ಕಾಣಿಸ್ಕೊಳ್ಬಹುದು. ಆದರೆ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಇಂಥ ಸನ್ನಿವೇಶ ಆಗುತ್ತೆ. 12 ಗಂಟೆ ಕಳೆದರೆ ಆಟೋಮೆಟಿಕ್ಕಾಗಿ ದಾರಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗತ್ತೆ. ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಇವತ್ತು ಸ್ವಲ್ಪ ಮಂಪುರ ಜಾಸ್ತಿ, ಅಂದರೆ ಯಾವಾಗಲೂ ಒಂಥರ ನಿದ್ದೆ ಮೂಡಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದು ಎಷ್ಟೇ ಚುರುಕಾಗಿರಬೇಕು ಅಂದ್ಕೊಂಡ್ರೂ ಒಂಥರ ಸಪ್ಪಗೆ ಇರ್ತೀರಿ. ಯಾವುದೇ ಕೆಲಸ ಮಾಡಲಿಕ್ಕೆ ಆಗದಂಥ ಪ್ರಸಂಗದಲ್ಲಿದ್ದೀರಿ. ಇಂತಹ ಪರಿಸ್ಥಿತಿ ಇದ್ದಾಗ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಮನೆಯಿಂದ ಶಾಲೆಗಾಗಲಿ, ಕಾಲೇಜ್ಗಾಗಲಿ, ಕೆಲಸ ಕಾರ್ಯಗಳಿಗಾಗಲಿ ಎಲ್ಲೇ ಹೊರಡಬೇಕಾದ್ರೂ ಒಂದು ಬೇವಿನ ಮರ ಎಲ್ಲಾದರೂ ಕಂಡು ಬಂದರೆ ಆ ಬೇವಿನ ಮರಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 1 ನಿಮಿಷದ ಕಾಲ ಬೇವಿನ ಮರದ ಬುಡದಲ್ಲಿದ್ದು, ಅಂದರೆ ಆ ಮರದ ತಳಗೆ ನಿಂತುಕೊಂಡಿದ್ದು ನಂತರ ಆಚೆಗೆ ಹೊರಡಿ. ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿವರೆಗೆ ತಿಳಿಸ್ಕೊಟ್ಟಿದ್ರಿ. ಈಗ ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇವತ್ತಿನ ಕೆಲಸಗಳನ್ನು ಅಂದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಭಗವತಿಯ ಸಂಪೂರ್ಣ ಅನುಗ್ರಹ ಇದೆ. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೋದು. ಆದರೆ ಯಾವುದೇ ಒಂದು ವಿಚಾರ ಆದರೂ ಸ್ವಲ್ಪ ಅಂಜಿಕೆ, ಭಯ, ಭಕ್ತಿ ಇದನ್ನು ಇಟ್ಕೊಳ್ಬೇಕು. ಎಲ್ಲ ಸಮಯದಲ್ಲೂ ಧೈರ್ಯನೇ ಕೆಲಸ ಮಾಡೋದಿಲ್ಲ. ಎಲ್ಲ ಸಮಯದಲ್ಲೂ ನಾವು ಅಂದುಕೊಂಡಂಗೆ ಆಗೋದಿಲ್ಲ. ಎಲ್ಲೋ ಒಂದು ಸಮಯ ನಮ್ಮ ಕೆಲಸಗಳಲ್ಲಿ ಸ್ವಲ್ಪ ನಮ್ಮ ಹಿಂದೇಟು ಹಾಕ್ಬೋದು. ಅಂತಹ ಸನ್ನಿವೇಶದಲ್ಲೂ ನಾವು ಇರಬೇಕಾದಂಥ ರೀತಿಯಲ್ಲಿ ಕರೆಕ್ಟಾಗಿದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಶಿವನ ಆಲಯಕ್ಕೆ ಹೋಗಿ ಬನ್ನಿ, ಅಥವಾ ಕಪ್ಪು ಬಣ್ಣದ ಹಸುವನ್ನು ಮಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸ್ವಲ್ಪ ಮಟ್ಟಿಗೆ ನೆಮ್ಮದಿನ ಕಾಣ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಅಕ್ಕಿನೋ ಅಥವಾ ಏನಾದ್ರು ಒಂದಿಷ್ಟು ಪದಾರ್ಥಗಳನ್ನು ಒಂದಿಷ್ಟು ದಾನ ಧರ್ಮ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನನಗೇನಿಲ್ಲ, ನಾನು ಬೇರೆಯವ್ರಿಗೆ ಏನು ಕೊಡಲಪ್ಪ ಅನ್ನೋ ತರಹ ಕೆಲವರು ಮನಸ್ಥಿತಿ ಇರಬಹುದು. ನಿಮಗೆ ಏನಿದೆಯೋ ಅದನ್ನು ಸ್ವಲ್ಪ ದಾನ ಮಾಡಿದ್ರೆ ಸಾಕು. ದಾನ ಮಾಡಬೇಕು ಅಂದರೆ ಮನೆ ಮಠ ಮಾರಿ ದಾನ ಮಾಡಿ ಅಂತಲ್ಲ. ದಾನ ಮಾಡಬೇಕಾದ್ರೂ ನಿಮಗೊಂದಿಷ್ಟು ಇಟ್ಕೊಂಡು ಇನ್ನೊಂದು 4 ಜನಕ್ಕೆ ದಾನವಾಗಿ ಕೊಡ್ತಕ್ಕಂಥದ್ರಲ್ಲಿ ಖಂಡಿತ ಒಳ್ಳೆಯದಿದೆ. ಇವತ್ತು ನೀವೇನು ಕೈ ತೋರಿದು ಹಿಂಗೆ ಕೊಡ್ತೀರೋ ಅದನ್ನು ಭಗವಂತ ಇದೆ, ಅದಕ್ಕೆ 4ರಷ್ಟು ಭಗವಂತ ನಿಮಗೆ ಕೊಡ್ತಾನೆ. ಆದರೆ ಕೊಡ್ತಕ್ಕಂಥದ್ದನ್ನು ಮುಂಚಿತವಾಗಿ ನನಗಿರ್ತಕ್ಕಂಥದ್ದು ಇಷ್ಟು ನಾನು ಹೇಗಪ್ಪ ಕೊಡಲಿ ಅಂದರೆ ಇನ್ನು ಬರೋ ಮಾರ್ಗ ಹೇಗೆ? ಯಾವತ್ತೂ ಹರಿಯುವ ನೀರು ಯಥೇಚ್ಛವಾಗಿ ಹರಿತಿರುತ್ತೆ. ಜೊತೆಗೆ ಹರಿಯುವ ನೀರನ್ನು ತಡೆಗೋಡೆ ಹಾಕುವಂಥದ್ದು ಅದು ಅಕ್ಷಮ್ಯ ಅಪರಾಧ, ಮಹಾಪರಾಧ. ಹರಿಯುವ ನೀರು ಯಾವತ್ತೂ ಹರ್ಕೊಂಡು ಮುಂದೆ ಹೋಗ್ತಿರ್ಬೇಕು. ಅದು ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ ಭಾಗಕ್ಕೆ ನೀರು ಹೋಗಬೇಕೋ ಅಷ್ಟು ಭಾಗಕ್ಕೂ ಹೊರಡುತ್ತೆ. ಇರಲಿ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆ ಮಾಡೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ.
ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಇದೆ. ಜೊತೆಗೆ ಸಾಲದ ಬಾಧೆನೋ ಅಥವಾ ಯಾರಿಗಾದರೂ ಏನಾದ್ರು ವಿಚಾರಗಳಲ್ಲಿ ಕಮಿಟ್ಮೆಂಟ್ ಆಗಿರ್ತಕ್ಕಂಥದ್ದು, ಏನಾದ್ರು ವಸ್ತುಗಳನ್ನು ಕೊಡ್ತೀನಿ ಅಂತ ಹೇಳಿರೋಂಥದ್ದು, ಏನೋ ಒಂದು ಕಮಿಟ್ಮೆಂಟ್ ಆಗಿ ಆ ಸಮಯಕ್ಕೆ ಸರಿಯಾಗಿ ಅದನ್ನು ಮಾಡೋಕ್ಕಾಗದಿರ ಬಹಳ ನೋವು ಪಡ್ತಾ ಇರ್ತೀರಿ. ಆದರೆ ಒಂದು ವಿಚಾರ, ಇವತ್ತು ನೀವು ಏನೇನೋ ಒಪ್ಪಟ್ಟು ಏನೇ ಮಾಡಿದ್ರೂ ನೀವು ಸರಿಯಾದಂತಹ ಸಮಂಜಸವಾದಂತಹ ಒಳ್ಳೆಯ ತೀರ್ಮಾನ ತಂದುಕೊಂಡು ಒಳ್ಳೆಯ ಥರ ಆಲೋಚನೆ ಮಾಡ್ತಾ ಇದ್ದರೆ ಅದರ ಯಶಸ್ಸು ನಿಮಗಿರುತ್ತೆ. ಆದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ರಲ್ಲಿ ಲೋಪವಾಗಿಟ್ಕೊಂಡು ನಮ್ಮಲ್ಲೇ 180 ತಪ್ಪಿಟ್ಕೊಂಡ್ರೆ ಖಂಡಿತ ಆ ಸಮಸ್ಯೆ ಮತ್ತಷ್ಟು ನೋವು ಕೊಡುತ್ತೆ. ಏನೇ ಮಾಡಬೇಕಾದ್ರೂ ಭಗವಂತನಿಗೆ ಪ್ರೀತಿಯಾಗುವ ತರಹ ಇರಬೇಕು. ಭಗವತ್ ಪ್ರೀತಿನಲ್ಲಿ ಭಗವಂತನ ನಾವು ಪ್ರಾರ್ಥನೆ ಮಾಡ್ತಾ ಮಾಡಬೇಕಾದ ಕೆಲಸಗಳನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿದ್ರೆ ಯಶಸ್ಸು ನಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ಸಿಂಹರಾಶಿಯವರು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಕೆಲಸಗಳನ್ನು ಸ್ವಲ್ಪ ಸ್ಪೀಡ್ ಮಾಡಿ ಇನ್ನಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ, ಸಿಂಹರಾಶಿಯವರು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಏನು ಕೊಡಲಿಕ್ಕಾದರೆ ಅದನ್ನು ಕೊಡಿ. ಅದರಲ್ಲೂ ವಸ್ತ್ರದಾನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವಸ್ತ್ರದಾನದಲ್ಲೂ ಕಂಬಳಿ ದಾನ ಮಾಡ್ತಕ್ಕಂಥದ್ದು ಬಹಳ ಇನ್ನಷ್ಟು ಉತ್ತಮ ಇರುತ್ತೆ. ಯಾರಾದರೂ ವಯಸ್ಸಾಗಿರ್ತಕ್ಕಂಥವ್ರು, ತುಂಬ ಬಡತನದಲ್ಲಿರ್ತಕ್ಕಂಥವ್ರು, ಅಂಥವರಿಗೆ ಒಂದಿಷ್ಟು ಕಂಬಳಿನೋ ಬೆಡ್ಶೀಟೋ ಇಂತಹದ್ದನ್ನು ಕೊಡಿ. ಇವತ್ತಿನ ದಿವಸ ಕಂಬಳಿ ಬೆಡ್ಶೀಟನ್ನು ಸಿಂಹರಾಶಿಯವರು ಮತ್ತೊಬ್ಬರಿಗೆ ಕೊಟ್ಟಿದ್ದೇ ಆದರೆ ನಿಮ್ಮ ರಾಶಿ ಫಲದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮುತ್ತುಗದ ಮರ ಆಗಲಿ, ಔದುಂಬರದ ಮರ ಆಗಲಿ, ಮುತ್ತುಗ ಅಥವಾ ಔದುಂಬರ ಕನ್ಯಾ ರಾಶಿಯವರು ಇವತ್ತಿನ ದಿವಸ ತಪ್ಪುದೀರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ಒಂದು 10 ನಿಮಿಷ ಕೂತಿದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಮುತ್ತುಗಾಗಲಿ ಔದುಂಬರ ಆಗಲಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮುತ್ತುಗದ ಮರ, ಔದುಂಬರದ ಮರ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಆ ವೃಕ್ಷದ ಹತ್ರ ಹೋಗಿ ಒಮ್ಮೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಅಥವಾ ವೃಕ್ಷವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ. ಇದಿಷ್ಟು ಕ್ರಮ ಮಾಡೋದ್ರಿಂದ ಯಶಸ್ಸಿನ ಫಲ ಖಂಡಿತ ನಿಮ್ಮದಾಗುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಷ್ಟು ಗಮನ ಕೊಡಬೇಕು. ಇತ್ತೀಚೆಗೆ ಬಹಳಷ್ಟು ನೀವು ವಿದ್ಯಾಭ್ಯಾಸದಲ್ಲಿ ಹಿಂದೆ ನಡೀತಾ ಇದ್ದೀರಿ, ಆದಷ್ಟು ಎಚ್ಚರಿಕೆ ಇರಲಿ. ಜೊತೆಗೆ ವಿದ್ಯಾಭ್ಯಾಸ ಕಾಲದಲ್ಲಿ ಅನ್ಯ ಮಾರ್ಗಗಳನ್ನು ತುಳಿತಕ್ಕಂಥದ್ದು ಮಹಾಪರಾಧ. ಜೊತೆಗೆ ಯಾವುದು ಬೇಕು ಯಾವುದು ಬೇಡ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಿ. ಜೊತೆಗೆ ನೀವು ನಡೀತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ ಅಂತಕ್ಕಂಥದ್ರ ಅರಿವನ್ನು ತಂದುಕೊಳ್ಳಿ. ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೂ ನಾಳೆ ಅದರಿಂದ ಬರತಕ್ಕಂಥ ಪನಿಷ್ಮೆಂಟ್ ಏನು ಅದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿ. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಂಡು ಜೀವನದುದ್ದಕ್ಕೂ ಕಣ್ಣೀರು ಹಾಕುವಂಥದ್ದು ಬೇಡ. ಕನ್ಯಾ ರಾಶಿಯವರ ಭವಿಷ್ಯತ್ತು ಅಷ್ಟು ಸಮಂಜಸವಾದ್ದಲ್ಲ, ಎಚ್ಚರಿಕೆಯ ನಡೆ ಇರಲಿ. ಹಾಗೆ ಸಾಧ್ಯವಾದರೆ ಇವತ್ತು ಗೋಧೂಳಿ ಲಗ್ನದಲ್ಲಿ ಅಂದರೆ ಸಂಜಾ ಕಾಲದಲ್ಲಿ ಹನುಮನ ದರ್ಶನ ಮಾಡ್ತಕ್ಕಂಥದ್ದು, ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಆಲಯದಲ್ಲಿ ಒಂದಿಷ್ಟು ಏನಾದರೂ ಸಿಹಿ ಪದಾರ್ಥಗಳನ್ನು ತೆಗೆದುಕೊಂಡೋಗಿ ಭಕ್ತರಿಗೆ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ದೋಷಗಳು ದೂರವಾಗಿ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಬಲದಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ಇವತ್ತು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಗುರುಗಳ ಮಾರ್ಗದರ್ಶನ ಬೇಕು. ಗುರುಗಳ ಆಲಯದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಗುರುಗಳನ್ನು ಮನಸ್ಸಲ್ಲಿ ಹೃದಯದಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಯಶಸ್ಸಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಹಳದಿ ವಸ್ತ್ರ ಆಗಲಿ, ಹಳದಿ ಕಲರ್ ದಾರ ಆಗಲಿ, ಅಥವಾ ಒಂದಿಷ್ಟು ಅರಿಶಿನ ಪುಡಿನ ಹಣೆಗೆ ಇಟ್ಕೊಳ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಇವತ್ತು ತುಲಾರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಅಂತ ಹೇಳ್ಬೋದು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೊಟ್ಟೆಗೆ ಉದರ ಬಾಧೆ ಅಂದರೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ಸ್ವಲ್ಪ ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಇವತ್ತು ಕೆಲಸಕ್ಕೋ ಉದ್ಯೋಗಕ್ಕೋ ಶಾಲೆಗೋ ಕಾಲೇಜಿಗೋ ಹೊರಡೋದಕ್ಕೆ ಟೈಮ್ ವಿಳಂಬ ಮಾಡ್ಕೊಂಡು ಹೊರಡುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಾಗಬಹುದು. ಏನೇ ಆದರೂ ತುಲಾರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ. ಆರೋಗ್ಯವನ್ನು ಸರಿಪಡಿಸ್ಕೊಂಡ್ರೆ ಆರ್ಥಿಕ ಪರಿಸ್ಥಿತಿ ಆಟೋಮೆಟಿಕ್ ಆಗಿ ಅದಷ್ಟೇ ಇಂಪ್ರೂವ್ಮೆಂಟ್ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸಗಳಲ್ಲಿ ಸಾಕಷ್ಟು ಆತಂಕ ಇದೆ, ಭಯದ ವಾತಾವರಣ ಇದೆ. ತಾವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಒಪ್ಪುಗಳು ಏನೇ ಇದ್ದರೂ, ತಪ್ಪು ಅನ್ನತಕ್ಕಂಥದ್ದು ಎಷ್ಟೇ ತಪ್ಪು ಮಾಡಿದ್ದೀವಿ ಅನ್ನೋದು ತಲೆಯಲ್ಲಿ ಇದ್ದರೂ ಅದನ್ನು ಸರಿಯೇ ಅಂತ ಹೇಳಿ ಅದೇ ತಪ್ಪನ್ನೇ ನೀವು ಪ್ರೋತ್ಸಾಹಿಸ್ಕೊಂಡು ಮುಂದೆ ಹೋಗ್ತಕ್ಕಂಥ ರೀತಿ ನಿಮ್ಮ ಬದುಕಲ್ಲಿ ನಡೀತಾ ಇರುತ್ತೆ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ ಪ್ರತಿಯೊಂದಕ್ಕೂ ಒಂದು ಕೊನೆ ಅಂತಿರುತ್ತೆ. ಅದರಿಂದ ಲಾಭವೋ ನಷ್ಟವೋ ಏನೇ ಮಾಡಬೇಕಾದ್ರೂ ಆಯಾ ಕಾಲಕ್ಕೆ ಸರಿ ತಪ್ಪು ಅಂತಕ್ಕಂಥದ್ರ ಅರಿವನ್ನು ತಂದುಕೊಂಡು ಎಚ್ಚರಿಕೆಯ ನಡಿಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ನಿಮ್ಮ ರಾಶಿ ಫಲದಲ್ಲಿರ್ತಕ್ಕಂಥ ಪ್ರಸ್ತುತ ಗ್ರಹಗತಿಗಳು ಸರಿಯಿಲ್ಲ. ಅದಕ್ಕೆ ತತ್ಪ್ರಮಾಣವಾಗಿ ನಿಮ್ಮ ಮನಸ್ಥಿತಿಯೂ ಸಹಿತ ಚಂಚಲತೆಯಾಗಿಟ್ಕೊಂಡ್ರೆ ಇಲ್ಲದ ಸಮಸ್ಯೆಯನ್ನು ಎದುರು ನೋಡಬೇಕಾಗತ್ತೆ. ಹಾಗೆ ವ್ಯವಹಾರ ಮಾಡ್ತಕ್ಕಂಥವ್ರು, ವ್ಯವಹಾರ ಅಂದರೆ ಹಣಕಾಸಿನ ಲೇವಾದೇವಿ, ವ್ಯಾಪಾರ ಅಂದರೆ ನೀವು ಇಟ್ಕೊಂಡಿರ್ತಕ್ಕಂಥ ಅಂಗಡಿ ಅಥವಾ ಏನೇ ಒಂದು ವ್ಯವಹಾರಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು,
ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗುವಂಥ ಸನ್ನಿವೇಶ ಇದೆ. ನೀವು ತಂದು ಹಾಕ್ತಕ್ಕಂಥ ಬಂಡವಾಳ ಬರೀ ಹಣ ತಂದು ಬಂಡವಾಳ ಹಾಕೋದು ಮಾತ್ರ ಗೊತ್ತಾಗತ್ತೆ ವಿನಃ ಅದರಿಂದ ಲಾಭ ಏಳಿಸ್ತಕ್ಕಂಥ ರೀತಿ ನಿಮ್ಮ ಕಣ್ಣು ಕಾಣೋದಿಲ್ಲ. ಆಗ ಇಲ್ಲದ ನೋವು ಅನುಭವಿಸ್ಬೇಕಾಗತ್ತೆ. ಹಾಗೆ ನಿಮ್ಮ ಕೈಯಿಂದ ಏನೂ ಲೇವಾದೇವಿ ಮಾಡೋದಕ್ಕೆ ಹೋಗಬೇಡಿ. ಏನೇ ತರಹ ಹಣಕಾಸಾಗಲಿ, ಚಿನ್ನ ಬೆಳ್ಳಿ ಒಡವೆಗಳಾಗಲಿ ಯಾವುದನ್ನು ನಿಮ್ಮ ಕೈಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರ ಕೈಲಿ ಕೊಟ್ಟಿದ್ದೇ ಆದರೆ ಇಲ್ಲದ ಸಮಸ್ಯೆಗಳನ್ನು ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾಗುತ್ತೆ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಲಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಹಿರಿಯರನ್ನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನೀವು ಕರೆಗಳನ್ನು ಮಾಡಬಹುದು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು, ಹಾಗೆಯೇ ಗುರುಜಿಯವರಿಂದ ಸೂಕ್ತ ಪರಿಹಾರಗಳನ್ನು ಕೂಡ ತಿಳ್ಕೊಳ್ಬೋದು ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ದಿವ್ಯಾ. ಎಲ್ಲಿಂದ ಕರೆ ಮಾಡಿದಿರಿ? ವೈಟ್ ಫೀಲ್ಡ್ ಸೈಡ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿ. ಹಾ, ಓಕೆ. ಹಲೋ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ತುಂಬಾ ಖುಷಿ ಆಗ್ತಿದೆ ಫಸ್ಟ್. ಹೇಳಿ ಮಗು. ಗುರುಜಿ, ನಾನು ಓದ್ತಾ ಇದ್ದೀನಿ ಈಗ ಫೈನಲ್ ಇಯರ್ ಬಿಕಾಮ್. ನನ್ನ ವಿದ್ಯಾಭ್ಯಾಸ ಮತ್ತೆ ಮನೆಯಲ್ಲಿ ಇವಾಗ ಮದ್ವೆ ಬಗ್ಗೆನೂ ಅವರು ನೋಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ನನಗೆ ಇನ್ನು ಚೆನ್ನಾಗಿ ಓದ್ಬೇಕು ಮತ್ತೆ ಒಳ್ಳೆ ಕೆಲಸ ಸಿಗ್ಬೇಕು ಅಂತ, ಹಾಗೆ ಒಳ್ಳೆ ಮನೆಗೆ ಸೇರ್ಬೇಕು ಅಂತ ಇಷ್ಟ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಖಂಡಿತ ಹಾಗೆ ಆಗುತ್ತಮ್ಮ. ನಿನ್ನ ಸ್ವರತರಂಗ ಪ್ರಕಾರ ನೀನು ಇಷ್ಟೆಲ್ಲ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ಯಾ. ಖಂಡಿತ ನಿನ್ನ ಆಸೆ ಆಕಾಂಕ್ಷೆಗಳು ಎಲ್ಲವೂ ಈಡೇರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ನೀನು ಸ್ವಲ್ಪ ಅನುಷ್ಠಾನಗಳನ್ನು ಮಾಡಬೇಕು. ಯಾಕೆಂದ್ರೆ ಇದೀನಿ ಗುರುಜಿ, ಗೌರಿ ವ್ರತ ಮಾಡ್ತಾ ಇದೀನಿ 58 ಡೇಸ್ ಇಂದ. ಯಾವ ರೀತಿ ಮಾಡ್ತಾ ಇದ್ದೀರಿ? ಇದು ಒಂದ್ ಸೂತ್ರ ಇದೆ, ಬೆಳಗ್ಗೆನೂ ಸಂಜೆ ಅದು ಶಿವನ್ ಪೂಜೆ ಮಾಡಿ. ತುಂಬಾ ಸಂತೋಷಮ್ಮ, ಮಾಡು. ಅದರ ಜೊತೆಗೆ ಸಾಧ್ಯವಾದರೆ 4 ಮಂಗಳವಾರ ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದ್ರೂ ಒಂದು ಹುತ್ತ ಇದ್ರೆ, ಮೊದಲನೇ ಮಂಗಳವಾರ 4 ಮಂಗಳವಾರಗಳು ಒಂದೊಂದು ಚಿಟಿಕೆಯಷ್ಟು ಮಣ್ಣನ್ನು ತಂದು ಮನೆಯಲ್ಲಿಟ್ಟು, ಆ ಮಣ್ಣನ್ನ ಕಡೆದಾಗ 5ನೇ ಮಂಗಳವಾರ ಅಂದ್ರೆ ಮಂಗಳವಾರ ಆ ಹುತ್ತದ ಮಣ್ಣು ಮನೆಗೆ ತರಬೇಕು. ಹುತ್ತದ ಮಣ್ಣು ಮನೆಗೆ ತರಬೇಕಾದ್ರೆ ಹುತ್ತಕ್ಕೆ ಅನುಷ್ಠಾನ ಮಾಡಬೇಕು. ಒಂದು ಪೂಜಾನುಷ್ಠಾನ ಮಾಡಿ ಒಂದು ಚಿಟಿಕೆಯಷ್ಟು ಮಣ್ಣನ್ನ ಮನೆಯಲ್ಲಿ ಶೇಖರಣೆ ಮಾಡಿಟ್ಟು 5 ಮಂಗಳವಾರ ಅಂದ್ರೆ 4 ಆದ್ಮೇಲೆ 5ನೇ ಮಂಗಳವಾರ ಆ ಒಂದು ಹುತ್ತದ ಮಣ್ಣನ್ನ ಹರಿಯೋ ನೀರಿಗೆ ವಿಸರ್ಜನೆ ಮಾಡಿ ಅಲ್ಲಿ ಒಂದು ಗಂಗೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಬಹಳ ಉತ್ತಮ. ಈಗ ಆಲ್ರೆಡಿ ನೀನು ಶಿವನ ಆರಾಧನೆ ಮಾಡ್ತಿದ್ಯಾ, ಗೌರಿ ಅನುಷ್ಠಾನ ಮಾಡ್ತಿದ್ಯಾ. ನಾನು ಪುನಃ ಗಂಗೆ ಅನುಷ್ಠಾನ ಹೇಳ್ತಿದ್ದೇನೆ. ನೋಡಿ ಹೇಗಿದೆ ಪದ್ಧತಿ. ಅಂದ್ರೆ ಗಂಗೆ ಗೌರಿಯ ಇಬ್ಬರ ಅನುಷ್ಠಾನವು ನಾವು ಮಾಡ್ತಕ್ಕಂಥದ್ದು ವಿವಾಹಕ್ಕೋಸ್ಕರನೇ. ಆ ವಿವಾಹಕ್ಕೋಸ್ಕರ ನೀನು ಮಾಡ್ತಾ ಇರ್ತಕ್ಕಂಥ ಈಗಾಗಲೇ ಪ್ರಾರಂಭದಲ್ಲಿದ್ಯಾ, ಅನುಷ್ಠಾನ ಮಾಡ್ತಾ ಇದೆಯಾ, ಖಂಡಿತ ಅದರ ಫಲ ನೀನು ಖಂಡಿತ ಸಿಗುತ್ತೆ. ನೀನು ಅಂದ್ಕೊಂಡ ರೀತಿ ನಿನ್ನ ವಿದ್ಯಾಭ್ಯಾಸ, ಉದ್ಯೋಗ ಮತ್ತೆ ನಿನ್ನ ವಿವಾಹ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಆದರೂ ನೀನು ಅದೃಷ್ಟವಂತ ಇದೆಯಾ, ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀಯಾ. ಒಳ್ಳೆಯದಾಗಲಿ ತಾಯಿ. ವೈಟ್ ಫೀಲ್ಡ್ ನಿಂದ ಕರೆ ಮಾಡಿದಂತಹ ದಿವ್ಯಾ ಅವರಿಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಬನ್ನಿ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ನೋಡೋಣ. ಹಲೋ. ಹಲೋ, ಮಾತಾಡಿ. ಹಲೋ. ಹಲೋ ಮೇಡಮ್, ನಾನು ನಮಸ್ತೆ ಅಮ್ಮ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಹೆಸರು? ಗೀತಾ ಅಂತ ಮೇಡಮ್. ಗೀತಾ ಅಂತ. ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್ ಗುರುಜಿ ಹತ್ರ. ಹಾ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ಸರ್, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿಮ್ಮ. ಮದ್ವೆದು ಯಾಕೋ ಗೊತ್ತಿಲ್ಲ ಗುರುಜಿ, ತುಂಬಾನೇ ಬಂದು ಹೋಗ್ತಾ ಇದೆ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಯಾವ ನೀವ್ ಹೇಳಿದ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ನಾನು. ದಿನ ಮಿಸ್ ಮಾಡಲ್ಲ, ಪ್ರತಿ ಒಂದ್ ಪ್ರೋಗ್ರಾಮ್ ನೋಡ್ತೀವಿ. ಇವಾಗ ತಾನೇ ಕರೆಂಟ್ ಹೋಗಿತ್ತು, ಬೈಕೊಂತ ಇದ್ದೆ ಕರೆಂಟ್ ಅವ್ರನ್ನ. ಚೆಕ್ ಅಂತ ಫೋನ್ ಬಂತು, ನಿಮ್ ಫೋನ್ ಮಾಡಿದ ತಕ್ಷಣನೇ. ಹಾಗಾದ್ರೆ ಕರೆಂಟ್ ಇಲ್ಲ ನಿಮ್ಮಲ್ಲಿ? ಕರೆಂಟ್ ಇರಲ್ಲ ಗುರುಜಿ, ನಾನ್ ಪ್ರತಿ ದಿನ ನೋಡ್ತೀನಿ, ನಮ್ಮ ಮನೇಲಿ ಪ್ರತಿ ದಿನ ನೋಡ್ತಾರೆ. ಆದ್ರೆ ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ, ಏನ್ ಸಮಸ್ಯೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಚಿಂತೆ ಮಾಡ್ಬೇಡ ತಾಯಿ, ಅನುಕೂಲ ಆಗತ್ತೆ. ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ಬೀರೇಶ್ವರ ಅಂತ ಗುರುಜಿ. ಖಂಡಿತ ಒಳ್ಳೇದಾಗತ್ತೆ, ಅಧೈರ್ಯ ಪಡಬೇಡ. ಸದ್ಯದಲ್ಲೇ ಅನುಕೂಲವಾಗುವಂತಹ ರೀತಿ ಇದೆ. ಈ ನವರಾತ್ರಿನಲ್ಲಿ ಬರ್ತಕ್ಕಂತಹ ನವಶಕ್ತಿಯ ಆರಾಧನೆ ಮಾಡು. ಪ್ರತಿದಿನ ಬೆಳಗ್ಗೆ ಎದ್ದು ನವರಾತ್ರಿನಲ್ಲಿ ಪ್ರತಿ ದಿವಸ ಬೆಳಗ್ಗೆ ಒಂದು ತಲೆಗೆ ಸ್ನಾನ ಮಾಡಿಕೊಂಡು
ದೇವಿನ ಪ್ರಾರ್ಥನೆ ಮಾಡಿ ಸಂಜಾ ಕಾಲದಲ್ಲಿ ಒಂದು ಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡ್ತಾ ಬಾ. 9 ದಿವಸದ ಅನುಷ್ಠಾನ ನೀನು ಮಾಡಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆ ಯಶಸ್ಸಿನ ಫಲ ಆಗತ್ತೆ. ಅದ್ರ ಆಚೆಗೆ ನೀನು ಸ್ವೀಟ್ ಕಳಿಸ್ತೀಯ ನೀನು. ಆಯ್ತು ಗುರುಜಿ, ನಾನ್ ನೀವ್ ಹೇಳಿದ ಅನುಷ್ಠಾನ ಎಲ್ಲಾ ಮಾಡ್ತೀನಿ, ಬೇರೆಯವ್ರಿಗೆಲ್ಲ ಹೇಳಿದ್ದೆಲ್ಲ ಮಾಡ್ತೀನಿ, ಬಂದು ಹೋಗುತ್ತೆ, ಅದೇ ಬೇಜಾರಾಗ್ತಾ ಇತ್ತು ಗುರುಜಿ. ಏನ್ ಮಾಡೋದಮ್ಮ, ನಿನ್ನ ಅದೃಷ್ಟದ ಫಲ ಆಗಿದೆಯಲ್ಲ. ನಿನ್ನ ಅದೃಷ್ಟದ ಫಲದಲ್ಲಿ ನಿನ್ನ ಬಲಭಾಗದ ಸೊಂಟದಲ್ಲಿ ಮಚ್ಚೆ ಇದೆ ನಿನಗೆ. ಹಲೋ, ಫೋನ್ ಕರೆ ಕಟ್ಟಾಯ್ತು. ಬಹುಶಃ ಕರೆ ಕಟ್ಟಾಯ್ತು ಅನ್ಸುತ್ತೆ. ಇಲ್ಲ ಅಂದ್ರೆ ಆ ಮಗು ಯಾತಕ್ಕಾಗಿ ಸಮಸ್ಯೆ ಅಂತ ನಾನು ಅದರಲ್ಲಿ ಹೇಳ್ತಿದ್ದೆ. ಇರ್ಲಿ, ಅದೃಷ್ಟ ಅನ್ನೋದು ಎಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಅದರ ಫಲಗಳು ಹೀಗಾಗುತ್ತೆ. ಆದರೂ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಕಾಲ ಭಗವಂತ ಯಾವುದೂ ನಿಲ್ಲಿಸೋದಿಲ್ಲ. ನಾವು ನಂಬಿರ್ತಕ್ಕಂತಹ ಭಗವಂತ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಆತನ ಸೇವೆ ಮಾಡಿದ್ರೆ ಖಂಡಿತ ಇವತ್ತಲ್ಲ ನಾಳೆ ಅನುಕೂಲ ಆಗುತ್ತೆ. ಅದರಲ್ಲೂ ಅತಿ ಶೀಘ್ರವಾಗಿ ಅನುಕೂಲವಾಗುವಂತಹ ಯೋಗ ಫಲ ಈ ಮಗು ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರಮ್ಮ? ನಮ್ ಹೆಸರು ಹೇಳಲು ನಡೀತಿದ್ರಿ, ಒಂದ್ ಸ್ವಲ್ಪ ಸಮಸ್ಯೆ ಬಾಳ ಐತ್ರಿ, ಗುರುಜಿ ಮಾತಾಡ್ಬೇಕು. ಆಯ್ತು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಿಳ್ಕೊಬೋದಾ? ಹಾ, ನಾವು ಇಲ್ಲೇ ಕರ್ನಾಟಕದಿಂದನೇ ರೀ, ಇವ್ರು ಸ್ವಲ್ಪ ಬೇರೆ ಊರು. ಆಯ್ತಮ್ಮ, ಗುರುಜಿ ಇದ್ದಾರೆ, ಮಾತಾಡಿ. ಹಾ ಹಾ, ಕೊಟ್ಟು. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ಯಮ್ಮ? ನಮ್ ಪ್ರೋಗ್ರಾಮ್ ದಿನ ನೋಡ್ತೀವಿ, ಬಾಳ ಖುಷಿ ಆಗೈತ್ರಿ. ನಮ್ ಸಮಸ್ಯೆ ಬಾಳ ಐತ್ ನಮ್ ತಂದೆ ಒಟ್ಟ ನಮ್ ಕಂಡ್ರ ಆಗಿ ಬರಂಗಿಲ್ರಿ. ನಮ್ ತಾಯಿ ನಮ್ಮನ್ನ ನಾವ್ 3 ಮಂದಿ ಹೆಣ್ಮಕ್ಳ್ರಿ, ಒಟ್ಟ ನಾವ್ ತಮ್ಮಗಳ ಕಡೆ ಹೋಗೋದು. ಈಗ ಟಿವಿ ಲೈವ್ ಅನ್ನು ನನ್ನ ಮತ್ತ ಅವ್ರು ನೋಡಿದ್ರೆ ಕೇಳಿದ್ರಿ ಒತ್ತೆಯಿಂದ ಮಾಡ್ತಾಳ ಭಯ ಆಗ್ತದ್ರಿ. ಅದಕ್ ನಾನು ನಮ್ ತಂದೆ ಮಾತಾಡಕ್ ಕೊಡ್ಲಿರಿ. ಒಟ್ಟ ನಮ್ಮನ್ನ ಕಂಡ್ರ ಆಗಿ ಬರಂಗಿಲ್ಲ ನಮ್ ತಂದೆಗ್ರಿ. ಹಲೋ, ಹೇಳಮ್ಮ ತಾಯಿ, ಮಾತಾಡಮ್ಮ. ಒಟ್ಟ ನಮ್ ಕಂಡ್ರ ಆಗಿ ಬರಂಗಿಲ್ರಿ, ಬರೀ ಸುಳ್ಳು ಮಾತಾಡುದು. 70 ಏಜ್ ರೀ, ಹಾಸ್ಪಿಟಲ್ ಮೊನ್ನೆ ಅಡ್ಮಿಟ್ ಮಾಡಿದ್ವಿ, ಆರಾಮಿಲ್ರಿ, ಊಟ ಬಿಟ್ಟಾರ, ಎಲ್ಲಾ ಬಿಟ್ಟಾರ. ಈಗ ತಲಿ ಒಳಗ ಸ್ಕ್ಯಾನ್ ಮಾಡ್ಸಿದ್ವಿ, ರಕ್ತ ಸೋರೈತಂತ ಮೆದುಳಾಗ ಹೇಳಿದ್ರಿ. ಅದಕ್ಕೆ ಈಗ ಮತ್ತ ಹಾಸ್ಪಿಟಲ್ ಇಂದ ಬಂದ ಮೇಲೆನು ಊಟನ ಅವ್ರ ತಮ್ಮಗಳು ಬರ್ಬೇಡ ಅಂದ್ರು ಮನಿಗ್ ಬಂದ್ ಕೇಸಿಂದ ಹೋದ್ರಿ, ಅವಾಗಿಂದ ಊಟನ ಮಾಡೋದ್ ಬಿಟ್ಬಿಟ್ಟಾರಿ. ಮತ್ ಲ್ಯಾಟ್ರಿನ ಹಾಸಿಗೆಯಾಗ ಮಾಡ್ಕೋತಾರ ಎಲ್ಲಾರಿ. ಬಾಳ ಅಂದ್ರ ಬಾಳ ವಿರೋಧ, ಕೆಟ್ಟ ಶಬ್ದ ಬೈತಾರ ನಮ್ ತಂದೆ ನಮಗೂ ಸಮೇತ. ಒಟ್ಟ ಯಾರು ನಮ್ ಮನಿ ಅವ್ರಿ, ನಮ್ ತಂದೆನ ದೊಡ್ಡವ್ರಿ, ಮನಿ ಪಾಲ ಇನ್ನ ಕೊಟ್ಟಿಲ್ರಿ. ಇನ್ನು ಹಾಗೆ ನಮ್ಗೆ ಯಾರು ಆಜು ಬಾಜು ಆಗ್ಲಿ ಯಾರು ಮಂದಿ ಹಚ್ಕೋಬಾರ್ದು, ಯಾರು ಬರ್ಬಾರ್ದು ಅನ್ನೋಂಗ ಬರಂಗಿಲ್ಲ ಒಟ್ಟರಿ. ಅದಕ್ಕೆ ಪರಿಹಾರ ಬೇಕಾಗಿತ್ತು. ಬಾಳ ವರ್ಷದಿಂದ ಫೋನ್ ಹಚ್ಚಿ ಟ್ರೈ ಮಾಡ್ತಾ ಇದ್ನಿ, ಇವತ್ತು ಸಿಕ್ಕಿದ್ರಿ. ಬಾಳ ನಮ್ಗೆ ಖುಷಿ ಆಗತ್ತ ನಿಮ್ ಫೋನ್ ಮಾತಾಡಿದ್ರಿ. ನಿಮ್ ಭೇಟಿ ಆಗತ್ತನ್ ಬಾಳ ಐತ್ರಿ. ಅದು ಬೆಂಗಳೂರು ಬಂದ್ ಎಲ್ಲಿ ಹುಡ್ಕೊಂಡಂತ ಹಿಂಗ ಇದಾಗತ್ತಿದ್ರಿ ನಮಗ್. ಚಿಂತೆ ಮಾಡಬೇಡ ತಾಯಿ, ನಾನು ಹೇಳದ್ ಕೇಳಿಸ್ಕೊಮ್ಮ. ನಿಮ್ಮ ತಂದೆಯವ್ರ ಮನಸ್ಥಿತಿ ಯಾಕೆ ಹೀಗೆ ಆಗ್ತಾ ಇದೆ ಅಂದರೆ, ಅವರ ಗ್ರಹ ನಕ್ಷತ್ರಚಾರ ಪ್ರಕಾರವಾಗಿ ಏನಾದ್ರು ತೊಂದರೆಗಳಿದ್ದರೆ, ಅಂದರೆ ರಾಹು ಶನಿ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ ಅಂದರೂ ಇಂತಹ ಒಂದು ಸುಬುದ್ಧಿ ಆಗತ್ತೆ. ಎರಡನೇದು, ಅವರಲ್ಲಿ ಅವರಿಗೆ ಅರಿವಿಲ್ಲದಂತ ಆಗುವಂತಹ ಪರಿಸ್ಥಿತಿ ಇದು. ಅಂದ್ರೆ ಅವರು ಬಾಲ್ಯದಲ್ಲಿ ಚೆನ್ನಾಗಿರ್ತಾರೆ, ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಅವ್ರ ಬ್ರೈನ್ ವರ್ಕ್ ಆ ಥರ ಆಗ್ತಾ ಇರತ್ತೆ. ಅವ್ರಿಗೆ ಯಾರನ್ನೂ ಕಂಡ್ರೆ ಆಗೋದಿಲ್ಲ. ನೋಡ್ತೀವಿ ಬತ್ಲಿಂಗ್ ಮಾಡ್ತಾರೆ ಮನೆಯೊಳಗಡೆ, ನೋಡೋಕಾಗಂಗಿಲ್ಲ ನಮಗೆ. ಇಲ್ಲಮ್ಮ, ಇಂಥ ಸಮಯದಲ್ಲಿ ಅವ್ರನ್ನ ಒಂಟಿತನ ಮಾಡಬೇಡಿ. ಈ ಸಮಯದಲ್ಲಿ ನಾವ್ ಎಷ್ಟು ಚಲೋ ನೋಡ್ಕೋತೀವ್ರಿ, ಆದ್ರೂ ನಮ್ಮನ್ನ ಕಂಡ್ರನ್ ಆಗಂಗಿಲ್ಲ. ಎಷ್ಟು ಪ್ರೀತಿ ತಿನ್ನಿಸ್ತೀವಿ, ಆರಾಮ್ ನೋಡ್ಕೊಂಡ್ರು ಅವ್ರು ನಮ್ಮನ್ನ ಮಾಡಂಗಿಲ್ರಿ. ಒಟ್ಟ ಇಷ್ಟು ವರ್ಷ ಆದ್ರೂ ಚಲೋ ಆಗ್ತಾರಂದ್ರೆ ಇನ್ನೂ ಚಲೋನ ಆಗ್ತಾ ಇದ್ರಿ. ಅವ್ರು ಬರೇನ್ ಮನ್ಯಾಗಿರಂಗಿಲ್ರಿ, ಸುಳ್ಳು ಹೇಳೋದು, ಮಂದಿ ಕಡೆ ದುಡ್ಡು ಬೇಡೋದು, ಭಿಕ್ಷಾ ಬೇಡೋದು, ಮಂದಿ ಕಡೆ ಸಾಲ, ಅವ್ರ ತಮ್ಗಳ ಕಡೆ ಅವ್ರ ಮಾತು ಕೇಳೋದು. ನಮ್ಮ ಮಾತು ಏನ್ ನಮ್ಗೆ ಅವ್ರ ಮನಸ್ಸಿನಾಗ ಏನೈತೆ ಇನ್ನೂ ತಕ್ಕ ಗೊತ್ತಿಲ್ರಿ. ಇಲ್ಲಮ್ಮ, ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇವ್ರು ಹೇಗಿದ್ರು ನನ್ನ ಬಿಟ್ಟು ಹೋಗೋರಲ್ಲ, ನನ್ನ ಹತ್ರದಲ್ಲಿ ಇರ್ತಕ್ಕಂಥವ್ರು ಅನ್ನೋ ಒಂದು ಮನಸ್ಥಿತಿ ಅವ್ರಿಗಿದೆ. ಆದ್ರೆ ಅವರ ಸ್ವಬುದ್ಧಿ, ಕೆಲವರಿಗೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಅವ್ರ ಕೆಲವು ಗುಣಗಳು ಅವರನ್ನ ಅಂಟ್ಕೊಂಡ್ ಬಂದ್ಬಿಟ್ಟಿರತ್ತೆ. ಜೊತೆಗೆ ಅವರ ಗ್ರಹಗತಿಗಳು ಅವ್ರ ಆತರ ಚೇಷ್ಟೆ ಮಾಡ್ತಾ ಇರತ್ತೆ. ಒಂದ್ ಕೆಲಸ ಮಾಡಿ, ನಿಮಗೆ ಮಾಡ್ಸಿದ್ದೈತೆ ಹೆಂಗೇನ್ರಿ ಅವ್ರು ಬೇಕಂದ್ಲೆ ಮಾಡ್ತಾರೋ ಏನು ತಿಳಿವಲ್ದಾಗೈತೆ. ನಾನು ಮಾತು ಹೇಳ್ತೇನೆ ಕೇಳಮ್ಮ ತಾಯಿ, ನೀವು ಅವ್ರ ಫೋಟೋ ಒಂದನ್ನು ಕಳ್ಸಕ್ಕಾಗತ್ತ ತಾಯಿ? ಫೋಟೋ ರೀ? ನಾವು ಬಂದ್ಬಿಟ್ಟಾಗ್ರಿ ಚಲೋ ಇಲ್ಲ ತಿಂದ್ರಿ ನಾನು ಅಲ್ಲಿ. ಯಾಕಂದ್ರೆ ಫೋಟೋ ತಗೊಂಡ್ಬರ್ತೀನಿ, ಈಗ ಮಾತಾಡ್ತೀರಿ. 1 ನಿಮಿಷ ಕೊಡ್ಲಿ ನಮ್ಮ ತಂದೆ ಕಡೆ ರೀ. ಕೊಡಮ್ಮ. ಕೊಡ್ತೀನಿ, ಒಂದೇ ನಿಮಿಷ. ಹಲೋ, ಮಾತಾಡಿ. ಹಲೋ 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 ರಾಯರೇ, ನಮಸ್ಕಾರ, ಹೇಳಿ. ಹಲೋ 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 ಸ್ವಾಮಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಲೋ 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 ಗುರುಜಿ ಅಲ್ರಿ ಸ್ವಾಮಿ? ಹೌದು ಹೌದು, ಗುರುಜಿಯವರೇ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀರಾ? ಬೆನ್ನ ಮತ್ತು ಬೆನ್ನ ಕುಂತೋದು ಬಿಗಿತೈತಿ, ಊಟನ ಊದಿಲ್ರಿ. ಹೆಂಗೇನು ಮಾಡ್ಬೇಕ್ರಿ? ಹಲೋ ಗುರುಜಿ, ಕೇಳ್ತಾ ಇಲ್ರಿ?
ಅಮ್ಮ ಕೇಳಿಸ್ತಾ ಇದೆ, ಆದ್ರೆ ಸ್ಪಷ್ಟತೆ ಮಾತು ಕೇಳಿಸ್ತಾ ಇಲ್ಲ. ಹೌದ್ರಿ, ಅವ್ರ ಧ್ವನಿ ಸ್ವಲ್ಪ ನೆಗಡಿ ಕಫ ಆಗಿತ್ತಲ್ರಿ, ಅದಕ್ಕೆ ಧ್ವನಿ ಸ್ವಲ್ಪ ಹೌದಮ್ಮ. ಸುಟ್ಟಂಗ್ ಆಗೈತ್ರಿ. ಒಂದ್ ಇನ್ನೊಂದ್ಸಲ ಕೆಲಸ ಕೊಡ್ರಿ, ಮಾಡಮ್ಮ ಜೋರ್ ಮಾತಾಡಂತ ಹೇಳಿರಿ. ಮಗು, ನಾನು ಹೇಳೋದು ಅರ್ಥ ಮಾಡ್ಕೊ. ಅವ್ರದ್ದೊಂದು ಫೋಟೋ ನನಗೆ ನೀನು ಫೋಟೋ ಕಳಿಸ್ಕೊಡಮ್ಮ. ಕಳಿಸಿ ಆ ಲೆಟ್ರಲ್ಲಿ ಎಲ್ಲ ಸ್ಪಷ್ಟವಾಗಿ ಬರೆದು ಹಿಂದೆ ನನ್ನ ಮಾತಾಡಿದೀವಿ ಅಂತ ಹೇಳಿ ಆ ಲೆಟರ್ನ ನೀವು ಟಿವಿ ತೋರಿಸೋದು ಬೇಡ ಅಂತಾನು ಒಂದು ಮಾತು ಬರೆದು ಬಿಡಿ. ಅದರಲ್ಲಿ ನಾನು ನೋಡಿ ನಿಮ್ಮ ನಂಬರ್ ನಾನೇ ಕರೆ ಮಾಡಿ ಮಾತಾಡ್ತೇನೆ. ಬರೀ ಮುಖ ಕಣ್ಣ ಕೈ ಅಷ್ಟೇ ಕೊಡೋಣ, ಫುಲ್ ಎಲ್ಲ ಫೋಟೋ ಕೊಡೋಣ. ಏನು ಬೇಡ ತಾಯಿ, ಬರೀ ಅವ್ರ ಫೇಸ್ ಮುಖ ಕಣ್ಣು ಚೆನ್ನಾಗಿ ಕಾಣೋ ಥರ, ನೀನು ಕಣ್ಣು ಚೆನ್ನಾಗಿ ಕಾಣೋ ಥರ ಫೋಟೋ ಕಳಿಸ್ಕೊಡಮ್ಮ. ಬಳಸ್ಬಿಟ್ಟು ಅದ್ರ ತಡೆ ಬರೀ, ಇದನ್ನ ಟಿವಿಯಲ್ಲಿ ತೋರಿಸೋದು ಬೇಡ, ಇದು ಫೋನ್ ನಂಬರ್ ನಮಗೆ ದಯವಿಟ್ಟು ವಿಷಯ ಮುಟ್ಟಿಸಿ ಅಂತ ಹೇಳ್ಬಿಟ್ಟು ನೀನು ಬರೆದ್ರೆ ಖಂಡಿತ ನಾನೇ ನೀನು ಕರೆ ಮಾಡಿ ಮಾತಾಡ್ತೇನೆ. ಬಗ್ಗೆ ನಮ್ದು ಎಜುಕೇಶನ್ ಮುಂದೆ ಎಲ್ಲ ಹೊಟ್ಟೆ ನಮ್ ಜೊತೆ ಎಲ್ಲಾರ್ದು ಜಗಳನ ಬರಾಕತ್ತೈತಿ, ಯಾರು ಹೊಂದಾಣಿಕೆ ಇಲ್ಲ ಆಗೈತೆ, ನಂದೇನ್ ತಿಳಿಯುವಂತ ಆಗೈತೆ ನನಗೆ. ಖಂಡಿತ ನಾನು ಮಾತಾಡ್ತೀನಮ್ಮ, ಮಾತಾಡ್ತೇನೆ. ಇಷ್ಟು ಫೋಟೋ ಕಳಿಸಿ, ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ವೀಕ್ಷಕರೇ, ಯಾರು ನೋಡೋಣ. ಹಲೋ ಹಲೋ, ಮಾತಾಡಿ. ಹಲೋ ಹಲೋ, ಮಾತಾಡಿಮಾ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರುಮಾ? ಹೆಸರು ಬೇಡ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡಿದ್ದೀರಿ? ಇಲ್ಲ, ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಕೊಡಿ ಮೇಡಮ್. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಮಸ್ಕಾರಮ್ಮ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ. ಹೇಳಮ್ಮ. ಗುರುಜಿ, ನಮ್ಗೆ ಮಕ್ಳಾಗಿಲ್ಲ ಇನ್ನ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2.5 ವರ್ಷ ಆಗಿದೆ ಗುರುಜಿ. 2 ವರ್ಷಕ್ಕೆ ಏನು ಭಯ ಪಡುವಂಥದ್ದೇನಿಲ್ಲಮ್ಮ. ಆದ್ರೂ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದೆ, ಆರೋಗ್ಯ ಸಮಸ್ಯೆ ಇಲ್ಲ, ಏನ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ತೋರ್ಸಿದ್ರು ಏನು ಹೇಳ್ತಾನೆ ಇಲ್ಲ. ಆದ್ರೆ ನಿಮ್ಮ ಸ್ವರತರಂಗದಲ್ಲಿ ಅಂತಹ ಒಂದು ನೋವೇನಿಲ್ಲ. ಅಂದ್ರೆ ಸಂತಾನ ಆಗ್ಲಿಕ್ಕಾಗಿ ತೊಂದರೆ ಆಗುತ್ತೇನೋ ಅನ್ನೋಂತರ ಭಯ ಭೀತಿ ಏನಿಲ್ಲ. ಧೈರ್ಯವಾಗಿರಿ. ಒಂದು ಕೆಲಸ ಮಾಡಿ, ನಿಮ್ದು ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗ್ತಾ ಇದ್ದೀರಾ? ಮಂತ್ಲಿ ಡೇಟ್ ಕರೆಕ್ಟ್ ಆಗಿಲ್ಲ ಗುರುಜಿ. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಬೇರೆ ಇದೆ, ಗ್ಯಾಸ್ಟ್ರಿಕ್ ತುಂಬಾನೇ ಇದೆ ನನ್ಗೆ. ಏನ್ ಸ್ವಲ್ಪ ತಿಂದ್ರು ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಆರೋಗ್ಯ ಸಮಸ್ಯೆನೆ ತುಂಬಾ ಕಾಡುತ್ತೆ ಗುರುಜಿ. ಒಂದು ಕೆಲಸ ಮಾಡಮ್ಮ, ಇದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಏನೇ ಆದ್ರೂ ಇನ್ನೊಂದು 4 ತಿಂಗಳು ಹೀಗೆ ನಿನ್ನ ಸಮಸ್ಯೆಗಳಿರುತ್ತೆ. ಈ 4 ತಿಂಗಳು ಕಳೆದ್ರೆ ಖಂಡಿತವೂ ಹೇಳ್ತೀನಿ, ನಿಮಗೆ ಯಾವುದೇ ಥರ ತೊಂದರೆ ತಾಪತ್ರ ಇಲ್ಲ. ನೀವು ಭಯಭೀತರಾಗಬೇಡಿ, ಮನಸ್ಸಲ್ಲಿ ಅಧೈರ್ಯ ತಂದ್ಕೋಬೇಡಿ. ಯಾವತ್ತೂ ಮನಸ್ಸನ್ನು ನಾವು ದೃಢವಾಗಿ ಒಳ್ಳೆ ಸಂಕಲ್ಪ ಇಟ್ಕೊಂಡು ಒಳ್ಳೆ ಗಟ್ಟಿ ಮನಸ್ಸು ಇರಬೇಕು. ನಮ್ಮ ಮನಸ್ಸಲ್ಲಿ ಅಂಜಿಕೆ ಬಂದ್ಬಿಟ್ರೆ ನಿಮ್ಮಲ್ಲಿ ಏನು ಶಕ್ತಿ ಇದ್ರೂ ಅದು ವ್ಯರ್ಥ ಆಗುತ್ತಾ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಧೈರ್ಯ ಪಡಬೇಡಿ. ಏನಾದ್ರೂ ಇದೆಯಾ ಗುರುಜಿ? ಖಂಡಿತಮ್ಮ, ಅನುಷ್ಠಾನ ಈ 4 ತಿಂಗಳು ನೀನು ಏನು ಮಾಡಿದ್ರೂ ಕಾರ್ಯಸಿದ್ಧಿ ಆಗುವಂಥದ್ದಲ್ಲ. ಈ 4 ತಿಂಗಳು ಕಳೀಲಿ, ಖಂಡಿತ ಅದಷ್ಟೇ ಎಲ್ಲವೂ ಅನುಕೂಲ ಆಗುತ್ತೆ. ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಮನೆದೇವರ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರದೊತ್ತು ಹೋಗಿ ಬರ್ತಾ ಇರಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ನೀವು ಅಂದ್ಕೊಂಡ ಕೆಲಸ ಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ ವೃಶ್ಚಿಕ ರಾಶಿವರೆಗೆ ತಿಳಿಸ್ಕೊಟ್ಟಿದ್ರಿ, ಈಗ ಧನುರ್ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಧನುರ್ ರಾಶಿ. ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಧನುರ್ ರಾಶಿಯವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಳುವಂಥ ದಿನ. ಭಗವತಿಯ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಕಾಲ ನಿಮ್ಮದಾಗಿದೆ. ಧನುರ್ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾಭ್ಯಾಸದ ಕಡೆ ಅರಿವನ್ನು ಸ್ವಲ್ಪ ಸಾಧ್ಯವಾದಷ್ಟು ಮೂಡಿಸಬೇಕು. ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ, ಸಾಧ್ಯವಾದಷ್ಟು ಸ್ವಲ್ಪ ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಡಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚು ಜವಾಬ್ದಾರಿ ತಂದುಕೊಳ್ಳಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮನಸ್ಸು ತುಂಬ ಚಂಚಲತೆಯಿಂದ ಒದ್ದಾಡ್ತಿದ್ದಾರೆ. ಧನುರ್ ರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳನ್ನು ಮಾಡುವಾಗ ಮತ್ತು ಗಾಡಿಯಲ್ಲಿ ವೆಹಿಕಲ್ ಒಳ್ಳೆ ಡ್ರೈವ್ ಹೋಗಬೇಕಾದ್ರೆ ಸಾಧ್ಯವಾದಷ್ಟು ಸ್ವಲ್ಪ ಸಮಾಧಾನ ರೀತಿ ನಿಧಾನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಕ್ಕಳನ್ನು ಶಾಲಾ ಬಸ್ ಆಗಲಿ, ಸ್ಕೂಲ್ ಬಸ್ ಆಗಲಿ, ಆಟೋ ಆಗಲಿ, ಏನು ನೀವು ಡೈಲಿ ಶಾಲೆಗೆ ಕಳಿಸ್ತಿದ್ದೀರೋ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಕರ್ಕೊಂಬರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಾರೆ ಮಕ್ಕಳು, ಜೋಪಾನ ಇರಲಿ. ಜೊತೆಗೆ ಇವತ್ತಿನ ದಿವಸ ಧನುರ್ ರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇದ್ದರೆ ಗಂಧದ ಕಲ್ಲಿಂದ ಅಥವಾ ಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಮನೆ ದೇವರ ಪಾದದ ಮೇಲೆ ಸ್ವಲ್ಪ ಗಂಧ ಇಟ್ಟು ಉಳಿದಿರ್ತಕ್ಕಂತಹ ಗಂಧವನ್ನು ನೀವು ಒಂಚೂರು ಹಣೆಗಿಟ್ಕೊಂಡು ಒಂದು ತುಳಸಿ ದಳವನ್ನು ನಾಲಿಗೆ ಮೇಲೆ ಹಾಕ್ಕೊಂಡು ಬಂದರೆ, ತುಳಸಿ ದಳದ ರಸವನ್ನು ತೆಗೆದುಕೊಂಡ್ರೆ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ, ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇನ್ನು ಮಕರ ರಾಶಿ.
ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ನೀವೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಥೇಚ್ಛವಾಗಿ ಕಷ್ಟವೋ ಅಂದರೆ ಆ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಹಣಕಾಸನ್ನು ಸಂಪಾದನೆ ಮಾಡ್ತೀರಿ. ಆದರೆ ನಿಷ್ಠೂರ ಪಡ್ತಕ್ಕಂಥದ್ದು, ನಿಷ್ಠೂರ ಹೊಂದಿಕೊಳ್ಬೇಕಾದಂಥದ್ದು, ನಿಮ್ಮ ಒಳ್ಳೆತನನ್ನು ಬೇರೊಂದು ಮಾರ್ಗದಲ್ಲಿ ಬೇರೆ ಥರ ಆಲೋಚನೆ ಮಾಡ್ತಕ್ಕಂಥ ಜನ ಸಾಕಷ್ಟು ಜನ ಆಗ್ತಾರೆ. ಇವತ್ತು ಹಾಕುವ ಪ್ರತಿಯೊಂದು ಹೆಜ್ಜೆಯಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ನಿಮಗಾಗುತ್ತೆ. ಜೋಪಾನ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಳಿ. ದೂರಭಾರ ಪ್ರಯಾಣದ ಬಗ್ಗೆ ಅಷ್ಟೊಂದು ಚಿಂತಿಸಕ್ಕೆ ಹೋಗಬೇಡಿ. ಇವತ್ತು ದೂರಭಾರ ಪ್ರಯಾಣ ಇದ್ದರೂ ಸಹಿತ ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಪ್ರಯಾಣ ಅಷ್ಟೊಂದು ಸಮಂಜಸವಲ್ಲ. ಅಥವಾ ಹೊರಲೇಬೇಕಾದಂಥ ಪ್ರಸಂಗ ಇದ್ದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಸಮಸ್ಯೆಗಳೇನಿದ್ರು ಅಲ್ಲಿ ಬಗೆಹರಿಸಿಕೊಂಡು ಪ್ರೀತಿ ವಿಶ್ವಾಸನ ನಗನಗ್ತಾ ಹೊರಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಕೆಲವರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಇರತಕ್ಕಂಥದ್ದು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪಟ್ಟ ವಿಚಾರಕ್ಕೂ ಬಹಳ ಬೇಗ ರೌದ್ರವಾಗ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನು ನೀವಾಗ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯು ಇವತ್ತು ಎದುರಾಗ್ಬೋದು. ಸಾಧ್ಯವಾದಷ್ಟು ಸಮಾಧಾನದಿಂದಿದ್ದು ತೃಪ್ತಿಕರವಾದಂತಹ ಬದುಕಿನ ಕಡೆ ನಿಮ್ಮ ಗಮನ ಇಟ್ಕೊಂಡ್ರೆ ಯಶಸ್ಸಿನ ಹಾದಿ ಖಂಡಿತ ನಿಮಗಾಗುತ್ತೆ. ಒಳ್ಳೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಶನೈಶ್ಚರನ ಪ್ರಾರ್ಥನೆ, ದೇವಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಆರೋಗ್ಯದಲ್ಲಿ ಸಣ್ಣ ಪಟ್ಟ ವ್ಯತ್ಯಾಸಗಳು ಸಾಕಷ್ಟು ಬಾಧಿಸುವಂಥದ್ದು, ಮನಸ್ಸಿಗೆ ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಅಧಿಕವಾದಂತಹ ರೀತಿ ಚಂಚಲತೆಯಲ್ಲಿ ಒದ್ದಾಡುವಂಥದ್ದು, ಅರ್ಧ ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಈ ನೋವೆಲ್ಲವೂ ಸಾಕಷ್ಟು ಕಂಡುಬರುತ್ತೆ. ಆರೋಗ್ಯದಲ್ಲಿರ್ತಕ್ಕಂತಹ ಒಂದು ಅಚಾತುರ್ಯದಿಂದ ಆರೋಗ್ಯನ ಸರಿಪಡಿಸ್ಕೊಳ್ಬೇಕು. ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇರತಕ್ಕಂಥದ್ದು ಮತ್ತು ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪಟ್ಟ ಕೆಲವು ಮಾತುಗಳನ್ನು ಕೇಳಿ ಮನಸ್ಸನ್ನು ನೊಂದುಕೊಳ್ಳುವಂತಹ ಪ್ರಸಂಗವೂ ಎದುರಾಗ್ಬೋದು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಇವತ್ತಿನ ಕೆಲಸಗಳನ್ನು ಅಷ್ಟೊಂದು ಸಮಂಜಸವಾದ್ದಲ್ಲದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನ ರೀತಿ ಹೊರಡೋದ್ರಿಂದ ಒಳ್ಳೆ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಆರಾಧನೆ ಮಾಡಿ. ಗಣಪತಿ ಆರಾಧನೆ ಮಾಡೋದ್ರಿಂದ ಖಂಡಿತ ಯಶಸ್ಸಾಗುತ್ತೆ. ಅಥವಾ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು 5 ರಿಂದ 10 ನಿಮಿಷದ ಕಾಲ ಮೌನವಾಗಿದ್ದು ತಾಯಿಯನ್ನು ಮಾತಾಡಿಕೊಂಡು ಆ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಆದರೆ ಖಂಡಿತ ಆಗ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಸುಖ, ಶಾಂತಿ ಸಿಗಬಹುದು. ಆದರೂ ಇವತ್ತಿನ ದಿವಸ ಕಪ್ಪು ಬಣ್ಣದ ಶ್ವಾನಗಳಿಗೆ ಕುಂಭರಾಶಿಯವರು ಏನಾದ್ರು ಬಿಸ್ಕೆಟು, ಬ್ರೆಡ್ಡು ಇಂತಹದ್ದೇನಾದ್ರು ಸ್ವಲ್ಪ ತಿನ್ನಲಿಕ್ಕೆ ಹಾಕಿ ಒಮ್ಮೆ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಶತ್ರುಗಳ ಬಾಧೆ ಸ್ವಲ್ಪ ದೂರ ಆಗುತ್ತೆ. ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದು ಜೊತೆಗೆ ಆರೋಗ್ಯದ ಸಮಸ್ಯೆ, ರಾಹು ಇರತಕ್ಕಂಥ ಸ್ಥಾನ ಅಷ್ಟೊಂದು ಸಮಂಜಸವಾದಲ್ಲದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ನಿಷ್ಠೂರದ ಹೊರೆ ಹೊತ್ಕೊಳ್ಬೇಕಾಗಿದೆ. ಅಂದುಕೊಂಡ ಕೆಲಸಗಳನ್ನು ಸಾಧನೆ ಮಾಡೋಕ್ಕಾಗದಂಥ ಪ್ರಸಂಗ ಎದುರಾಗ್ತಾ ಇದೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ನೋವು ಅನುಭವಿಸಬೇಕಾದಂಥ ಪ್ರಸಂಗ ಎದುರಾಗ್ತಾ ಇದೆ. ಮೋಸ ನೀವು ಮಾಡಬೇಕಂತಲೋ ಅಥವಾ ನಿಮ್ಮ ಮೋಸಕ್ಕೆ ಒಳಗಾಗುವಂತಹದ್ದು ಅಥವಾ ಹಣಕಾಸು ಇಲ್ಲದ್ರಿಂದ ಸುಳ್ಳನ್ನು ಹೇಳುವಂಥದ್ದು ಅಥವಾ ಹೀಗೆ ಒಂದಲ್ಲ ಒಂದು ಕಡೆ ನಿಮ್ಮ ಮೇಲೆ ಇಲ್ಲದ ಆಪಾದನೆಗಳನ್ನು ತಂದುಕೊಳ್ಳುವಂತಹ ಪ್ರಸಂಗ ಸಾಕಷ್ಟು ಕಂಡು ಬರ್ತಾ ಇದೆ. ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ವಿಷ್ಣು ಆಲಯದಲ್ಲಿ ಏನಾದರೂ ಒಂದಿಷ್ಟು ಪ್ರಸಾದವನ್ನು ಮಾಡಿಸಿ 4-6 ಜನ ಮಕ್ಕಳಿಗೋ ಅಥವಾ ಹಿರಿಯರಿಗೋ ದಾನವಾಗಿ ಹಂಚುವ ಪ್ರಸಾದವನ್ನು ಕೊಡ್ತಕ್ಕಂಥದ್ದು. ಹಾಗೆ ನಿಮ್ಮನ್ನು ನಂಬಿರ್ತಕ್ಕಂಥವರಿಗೆ, ಯಾಕೆಂದರೆ ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಹಿಂದಿರ್ತಕ್ಕಂಥ ನಿಮ್ಮ ಒಳಿತಿಗಾಗಿ ಶ್ರಮಿಸ್ತಾ ಇರತಕ್ಕಂಥವ್ರ ಬಗ್ಗೆನೂ ಸ್ವಲ್ಪ ಚಿಂತನೆ ಮಾಡಬೇಕು. ಕನಿಷ್ಠ ಪಕ್ಷ ಕೆಲವು ಸತಿ ಕೆಲವು ಸೌಜನ್ಯತೆ, ಕೆಲವು ಮಾನವೀಯತೆಯನ್ನು ನಾವು ಮರೆತು ನಡೀತಿರ್ತೀವಿ. ಅಂತಹ ಒಂದು ಸನ್ನಿವೇಶ ಎಲ್ಲೋ ಒಂದು ಕಡೆ ಪ್ರಾರಬ್ಧ ಕರ್ಮವಾಗಿ ನಮ್ಮನ್ನೇ ಅದನ್ನು ಹಿಂಬಾಲಿಸ್ತಾ ಬರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರ ಬಗ್ಗೆನೂ ಒಂದಿಷ್ಟು ಅರಿವನ್ನು ಮೂಡಿಸ್ಕೊಂಡು ಅವ್ರಿಗೆ ನೀವು ಮಾಡಬೇಕಾದ ಸೇವೆ, ಅವ್ರಿಗೆ ಕೊಡಬೇಕಾದಂತಹ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದೆ ಆದರೆ ಮತ್ತಷ್ಟು ಅನುಕೂಲತೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, 12 ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳಿದ್ದೀರಿ, ಪರಿಹಾರ ಹೇಳಿದಿರಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಗುರುಜಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ. ಅದೇನು ಅಂತ ಅಂದ್ರೆ, ಅರಸೀಕೆರೆ ತಾಲೂಕಿನ ಕಲ್ಗುಂಡಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ 9ನೇ ತಾರೀಕು ಅಂದರೆ ಅಕ್ಟೋಬರ್ 9 ಶುಕ್ರವಾರ ನಿಂತ ನಿಲುವಿನ ಶ್ರೀ ಅನ್ನಪೂರ್ಣೇಶ್ವರಿ ಸ್ವರೂಪಿಣಿ ಸ್ವರ್ಣ ಗೌರಮ್ಮನವರ ದರ್ಶನ ಇರುತ್ತೆ. ಬೆಳಿಗ್ಗೆ 9ಕ್ಕೆ ಗಣಪತಿ ಹೋಮ, ನವಗ್ರಹ ಹೋಮ ಮತ್ತು ಚಂಡಿ ಹೋಮವನ್ನು ಏರ್ಪಡಿಸಲಾಗಿದೆ. ಹಾಗೆಯೇ 10ನೇ ತಾರೀಕು ಅಂದರೆ ಶನಿವಾರ ಗುಗ್ಗಳ ಮಹೋತ್ಸವ ಇರುತ್ತೆ.
ಅಕ್ಟೋಬರ್ 6ನೇ ತಾರೀಕು ಮಂಗಳವಾರ ಗುರುಜಿಯವರು ಆಗಮಿಸುವಂತಹ ದಿನ. ಆ ದಿನ ಹರಿದ್ರಾ ಗೌರಿ ಅನುಷ್ಠಾನ ಪೂಜಾ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.